ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. ನಾನು ಶ್ರೀಸೆಲ್ ಬಿರಾದಾರ್, ಗೌರವ ನಿರ್ದೇಶಕರು, ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ, ಜೈಪುರ. ನಾನು ಪ್ರತಿ ತಿಂಗಳಲ್ಲಿ ನಡೀತಾ ಇರತಕ್ಕಂತ ಪ್ರಚಲಿತ ಘಟನೆಗಳನ್ನ ಒಂದೊಂದು ವಾರದ ಪ್ರಚಲಿತ ಘಟನೆಗಳನ್ನಾಗಿ ತೆಗೆದುಕೊಂಡು ಬಂದಿದ್ದೇನೆ. ಸೊ ಈಗಾಗಲೇ ಹಲವಾರು ವಿಡಿಯೋಗಳನ್ನ ನಾವು ಇದರಲ್ಲಿ ಮಾಡಿದ್ದೀವಿ. ಸೊ ಇಲ್ಲಿ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇರತಕ್ಕಂತ ಪ್ರಮುಖ ಪ್ರಚಲಿತ ಘಟನೆಗಳನ್ನ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಗಮನದಲ್ಲಿ ಇಟ್ಕೊಂಡು ನಾನು ಇಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಕ್ವಶನ್ಗಳಲ್ಲಿ MCQಗಳಿದಾವೆ. ಆಮೇಲೆ ಸ್ಟ್ಯಾಟಿಕ್ ಜಿಕೆ, ಇದರಲ್ಲಿ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಸ್ಟ್ಯಾಟಿಕ್ ಜಿಕೆ ಇರುತ್ತೆ ಮತ್ತು ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಇಂಪಾರ್ಟೆಂಟ್ ಇಮೇಜ್ ಮತ್ತು ಮ್ಯಾಜಿಕ್ ಸ್ಲೈಡ್ಗಳನ್ನ ಇದರಲ್ಲಿ ಹಾಕಿದ್ದೀನಿ. ಸೊ ಇದು ಮುಂಬರ್ತಕ್ಕಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ನೇಮಕಾತಿ ಪರೀಕ್ಷೆಗಳಿಗೆ ಬಹಳಷ್ಟು ಯೂಸ್ಫುಲ್ ಆಗಿದೆ. ಇಲ್ಲಿ ಪ್ರತಿ ವಾರದ ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ತಪ್ಪದೇ ವಿಡಿಯೋಗಳನ್ನ ಕೊನೆಯವರೆಗೆ ನೋಡಿ. ಯಾರು ಮೊದಲ ಬಾರಿಗೆ ನೋಡ್ತಾ ಇದ್ರಿ, ನಿಮ್ಮ ಸ್ನೇಹಿತರಿಗೆ ಇದನ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೈಟ್ರಿ, ಹಿಂದಿನ ವಿಡಿಯೋಗಳ ಒಂದು ವೀಕ್ಷಣೆಗಾಗಿ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಕರೆಂಟ್ ಅಫೇರ್ಸ್ 2025 ಅಂತಿದೆ, ಇನ್ನೊಂದು 2026 ಅಂತಿದೆ. ಸೊ ನೀವು ಯಾವುದರಲ್ಲಿ ವಿಡಿಯೋವನ್ನ ನೋಡಬಹುದು. ಸೊ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್, ರೈಲ್ವೆ, SSC ಪರೀಕ್ಷೆಗೆ ತರಬೇತಿ ನೀಡತಕ್ಕಂಥ ಏಕೈಕ ಸಂಸ್ಥೆಯಾಗಿದ್ದು, ಪ್ರತಿ ತಿಂಗಳು 5th and 25th ಪ್ರತ್ಯೇಕವಾಗಿರ್ತಕ್ಕಂಥ ಬ್ಯಾಚ್ ಗಳನ್ನ ನಾವಿಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇದರ ಒಂದು ಬೆನಿಫಿಟ್ ಅನ್ನು ತಾವು ಪಡಿಬೇಕು ಅಂತಂದ್ರೆ ಇಲ್ಲಿ ಲೈಬ್ರರಿ, ಲ್ಯಾಬ್, ಆನ್ಲೈನ್ ಎಕ್ಸಾಮ್ ಫೆಸಿಲಿಟಿ ನಾವು ಕೊಟ್ಟಿದ್ದೀವಿ. ಮೊಬೈಲ್ ಅಪ್ಲಿಕೇಶನ್ ಇದೆ, ಸಬ್ಜೆಕ್ಟ್ ವೈಸ್ ಫ್ಯಾಕಲ್ಟಿಗಳಿದ್ದಾರೆ. ಸೊ ಉತ್ತರ ಕರ್ನಾಟಕದಲ್ಲಿ ಬ್ಯಾಂಕಿಂಗ್, SSC ಮತ್ತು ರೈಲ್ವೆ ಪರೀಕ್ಷೆಗೆ ತರಬೇತಿ ಕೊಡ್ತಕ್ಕಂಥ ಏಕೈಕ ಸಂಸ್ಥೆ ಇದಾಗಿದೆ. ಸೊ ಬ್ಯಾಂಕ್ PO ಕ್ಲರ್ಕ್ ಇದೆ ಹೊಸ ಬ್ಯಾಚು ಫೆಬ್ರವರಿ 5ನೇ ತಾರೀಕಿಂದ ಸ್ಟಾರ್ಟ್ ಆಗ್ತದೆ. ಆಮೇಲೆ 25th ಒಂದು ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದರ ಬೆನಿಫಿಟ್ ಅಂತ ಪಡ್ರಿ, ಕೆಳಗೆ ಕಾಣ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಈಗ ನಾವು ಕರೆಂಟ್ ಅಫೇರ್ಸ್ ಅನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಕ್ವಶನ್ ಏನಾಗಿದೆ, ಜನವರಿ 2026ರಂದು ಹಸಿರು ನಿಶಾನೆ ತೋರಿದ ಭಾರತದ ಮೊದಲ ವಂದೇ ಭಾರತ ಸ್ಲೀಪರ್ ರೈಲು ಯಾವ ಎರಡು ನಿಲ್ದಾಣಗಳ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತದೆ? ಒಂದನೇದು ಮುಂಬೈ ಟು ಅಹಮದಾಬಾದ್, ಹೌರಾ ಟು ಗುವಾಹತಿ, ಚೆನ್ನೈ ಟು ಬೆಂಗಳೂರು. ಸರಿ ಯಾವುದು ತಂದ್ರೆ ಹೌರಾ ಟು ಗುವಾಹತಿ ನಡುವೆ ಭಾರತದ ಮೊಟ್ಟ ಮೊದಲ ವಂದೇ ಭಾರತ. ನೋಡ್ರಿ, ಇಲ್ಲಿವರೆಗೆ ವಂದೇ ಭಾರತ್ ರೈಲು ಏನಾಗಿದ್ದು ಅಂದ್ರೆ ಸೀಟರ್ ಇರ್ತಕ್ಕಂಥ ಸೀಟ್ ಸ್ಲೀಪರ್ ರೈಲನ್ನ ಕೇಂದ್ರ ರೈಲ್ವೆ ಇಲಾಖೆ ಲಾಂಚ್ ಮಾಡಿದೆ. ಸೊ ಅದು ಯಾವ ಎರಡು ನಿಲ್ದಾಣಗಳ ನಡುವೆ ಅಂದ್ರೆ ಪಶ್ಚಿಮ ಬಂಗಾಳದ ಹೌರಾದಿಂದ ಆಸಾಮಿನ ಗುವಾಹತಿ ನಡುವೆ ಕಾಮಾಖ್ಯ ಎಕ್ಸ್ಪ್ರೆಸ್ ಅಂತೇಳಿ, ಏನಿದು ಕಾಮಾಖ್ಯ ಎಕ್ಸ್ಪ್ರೆಸ್ ಅಂತಕ್ಕಂಥ ಹೆಸರಿನಿಂದ ಈ ರೈಲು ಓಡ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು 2026 ಜನವರಿ 17ರಂದು ಹೌರಾದಲ್ಲಿ ಈ ಒಂದು ರೈಲಿಗೆ ಹಸಿರು ನಿಶಾನೆ ತೋರಿಸಿದ್ರು. ಇದು ಸ್ಲೀಪರ್ ಕೋಚ್ ಆಗಿದ್ದು ಭಾರತದ ಅತ್ಯಂತ ವೇಗವಾಗಿ ಓಡ್ತಕ್ಕಂಥ ರೈಲು ವಂದೇ ಭಾರತ್ ಎಕ್ಸ್ಪ್ರೆಸ್ ಸ್ಲೀಪರ್ ರೈಲು. ಸೆಕೆಂಡ್ ಕ್ವಶನ್ ನೋಡೋಣ. ಜನವರಿ 2026ರಲ್ಲಿ ಘೋಷಿಸಲಾದ ಟ್ರಂಪ್ ಅವರ ಗಾಜಾ ಶಾಂತಿ ಯೋಜನೆಯಲ್ಲಿ ಗಾಜಾ ಮಂಡಳಿ, ಶಾಂತಿ ಮಂಡಳಿ ಪ್ರಾಥಮಿಕ ಉದ್ದೇಶ ಏನು? ನೋಡ್ರಿ, ತಾವೆಲ್ಲ ನೋಡಿದಿರಿ, ಇಸ್ರೇಲ್ ಮತ್ತು ಗಾಜಾ ನಡುವೆ ಸುಮಾರು 1 ವರ್ಷದಿಂದ ನಿರಂತರವಾಗಿ ಕ್ಷಿಪಣಿ ದಾಳಿಗಳು ನಡೀತಾ ಇತ್ತು. ಗಾಜಾ ಸಂಪೂರ್ಣವಾಗಿ ನಾಶವಾಗಿದೆ. ಅದರ ಒಂದು ಮೇಲುಸ್ತುವಾರಿ ಮಾಡಲಿಕ್ಕೆ ಒಪ್ಪಂದ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ ಯಾರಂತಂದ್ರೆ ಡೊನಾಲ್ಡ್ ಟ್ರಂಪ್, ಅಮೆರಿಕದ ಅಧ್ಯಕ್ಷ. ಆ ಮಂಡಳಿ ಕೆಲಸ ಏನು? ಒಂದೇ ಆಪ್ಷನ್ ಏನಾಗಿದೆ ನೋಡ್ರಿ, ಗಾಜಾದಲ್ಲಿ ಮಿಲಿಟರಿ ಕಾರ್ಯಾಚರಣೆ ಮೇಲ್ವಿಚಾರಣೆ ಮಾಡುವುದು, ಟು ಓವರ್ಸಿ ಮಿಲಿಟರಿ ಆಪರೇಷನ್ಸ್ ಇನ್ ಗಾಜಾ, ಟು ಸೂಪರ್ವೈಸ್ technocratic governance and reconstruction, to expand trade relation with Gaza, to establish a new political party. 4 ಆಯ್ಕೆಗಳಿದಾವೆ. ಸರಿಯಾದ ಆನ್ಸರ್ ಏನಂತಂದ್ರೆ ತಾಂತ್ರಿಕ ಆಡಳಿತ ಮತ್ತು ಪುನರ್ ನಿರ್ಮಾಣದ ಮೇಲ್ವಿಚಾರಣೆ ಮಾಡ್ತಕ್ಕಂಥ ಕಾರ್ಯವನ್ನ ಈ ಗಾಜಾ ಮಂಡಳಿ ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ಅದಕ್ಕೆ ಹಲವಾರು ದೇಶಗಳು ಅದರಲ್ಲಿ ಪಾರ್ಟಿಸಿಪೇಟ್ ಆಗಿದ್ದಾವೆ. ಆದ್ರೆ ಭಾರತ ಮಾತ್ರ ಗಾಜಾ ಮಂಡಳಿಯಲ್ಲಿ, ಈ ಉಸ್ತುವಾರಿ ಮಂಡಳಿಯಲ್ಲಿ ಭಾಗವಹಿಸಿಲ್ಲ. ಡೊನಾಲ್ಡ್ ಕರೆದ್ರು, ಆದ್ರೆ ಭಾರತ ಅದರಲ್ಲಿ ಭಾಗವಹಿಸಿಲ್ಲ, ನ್ಯೂಟ್ರಲ್ ಆಗಿ ಉಳಿದಿದೆ. ಶಾಂತಿ ಮಂಡಳಿ ಗಾಜಾದಲ್ಲಿ ಶಾಂತಿ ಯೋಜನೆಯ 2ನೇ ಭಾಗವಾಗಿದೆ ಅಂತ ನಾವು ಇದನ್ನು ಕೇಳಬಹುದು. ಮಿಲಿಟರೀಕರಣ, ತಾಂತ್ರಿಕ ಆಡಳಿತ ಮತ್ತು ಪುನರ್ ನಿರ್ಮಾಣದ ಮೇಲೆ ಇದು ಮೇಲುಸ್ತುವಾರಿ ಮಾಡಿ ಮತ್ತೆ ಗಾಜಾವನ್ನ ಒಂದು ಉತ್ತಮವಾಗಿರ್ತಕ್ಕಂಥ ನಾಗರಿಕ ಜೀವನ ಸಾಗಿಸಲು ಯೋಗ್ಯವಾಗಿರ್ತಕ್ಕಂಥ ಪ್ರದೇಶವನ್ನಾಗಿ ಮಾಡೋದೇ ಟ್ರಂಪ್ ಅವರ ಒಂದು ಉದ್ದೇಶ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ಜೆಜೆನಿಯೋಪಿಸ್ ವಾಲ್ಮೀಕಿ ಎಂಬ ಅಪರೂಪದ ಭೂಗತ ಉಭಯಚರ ಅಂದ್ರೆ ಭೂಮಿ ಮೇಲೂ ವಾಸಿಸ್ತದ, ನೀರಲ್ಲಿನೂ ವಾಸಿಸ್ತದ.
ಅಂತ ಒಂದು ಪ್ರಭೇದವನ್ನ ಇತ್ತೀಚೆಗೆ ಭಾರತದಲ್ಲಿ ಪತ್ತೆ ಮಾಡಲಾಗಿದೆ. ಅದನ್ನ ಎಲ್ಲಿ ಪತ್ತೆ ಮಾಡಲಾಗಿದೆ? ಪೂರ್ವ ಹಿಮಾಲಯ, ಅಂಡಮಾನ್ ನಿಕೋಬಾರ್ ದ್ವೀಪಗಳು, ಪಶ್ಚಿಮ ಘಟ್ಟಗಳು ಹಾಗೂ ಪೂರ್ವ ಘಟ್ಟಗಳು. ನೋಡ್ರಿ ಯಾವ್ದ್ರಿ? ಜೆಜೆನಿಯೋಪಿಸ್ ವಾಲ್ಮೀಕಿ ಎಂಬ ಅಪರೂಪದ ಭೂಗತ ಉಭಯಚರ ಪ್ರಭೇದವನ್ನ ಇತ್ತೀಚೆಗೆ ಪತ್ತೆ ಮಾಡಲಾಗಿದೆ. ಅದನ್ನು ಭಾರತದ ಯಾವ ಭಾಗದಲ್ಲಿ ಪತ್ತೆ ಮಾಡಲಾಗಿದೆ? ಸರಿಯಾದ ಆನ್ಸರ್ ಯಾವ್ದಂದ್ರ ಪಶ್ಚಿಮ ಘಟ್ಟಗಳು ಅಥವಾ ವೆಸ್ಟರ್ನ್ ಘಾಟ್ಸ್ ಅಂತ ಕರಿತೀವಿ. ಪಶ್ಚಿಮ ಘಟ್ಟಗಳಲ್ಲಿ ಈ ಒಂದು ಗೆಜೆನಿಯೋಪಿಸ್ ವಾಲ್ಮೀಕಿ ಅಂತಕ್ಕಂಥ ಒಂದು ಇಂಥ ಹುಳವನ್ನ ಪತ್ತೆ ಮಾಡಲಾಗಿದೆ. ಇದು ನೀರೊಳಗೂ ವಾಸ ಮಾಡ್ತದ. ನಾವು ಇದಕ್ಕೆ ನಾವು ಎರೆ ಹುಳ ಅಂತ ಕರಿತೀವಲ್ರಿ, ಆ ತರ ಇರುತ್ತೆ. ಸೊ ಇದು ಭೂಚರನೂ ಹೌದು, ಜಲಚರನೂ ಹೌದು. ಸೊ ಅಲ್ಲಿ ವಾಲ್ಮೀಕಿ ದೇವಸ್ಥಾನದ ಹತ್ತಿರ ಇದು ಕಂಡು ಬರೋದ್ರಿಂದ ಇದಕ್ಕೆ ವಾಲ್ಮೀಕಿ ಮಂದಿರದ ಹೆಸರನ್ನು ಇದಕ್ಕೆ ನೀಡಲಾಗಿದೆ. ಇಂಥ ಅನೇಕ ಪ್ರಭೇದಗಳು ಪಶ್ಚಿಮ ಘಟ್ಟಗಳಲ್ಲಿದ್ದಾವೆ. ಸೊ ಇದು ಇತ್ತೀಚೆಗೆ ಇಂಥ ಒಂದು ಪ್ರಭೇದಗಳನ್ನ ಪತ್ತೆ ಹಚ್ಚಲಾಗ್ತಾ ಇದೆ ಅಂತ ಹೇಳ್ಬೋದು. ಆದ್ಮೇಲೆ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ತನ್ನದೇ ಆಗಿರ್ತಕ್ಕಂಥ ಮೊಬೈಲ್ ಅಪ್ಲಿಕೇಶನ್ ಹೊಂದಿದೆ. ನೀವು ಪ್ಲೇಸ್ಟೋರ್ದಲ್ಲಿ ಇದನ್ನ ಮೊಬೈಲ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ರೈಟ್ ರೀ. ಸೊ ಇಲ್ಲಿ ಕರೆಂಟ್ ಅಫೇರ್ಸ್ ಇದೆ, ಆಮೇಲೆ ವೀಕ್ಲಿ ಟೆಸ್ಟ್ಗಳಿದಾವೆ, ಮಾಕ್ ಟೆಸ್ಟ್ಗಳಿದಾವೆ, ಕ್ವಿಕ್ ಕ್ವಿಜ್ಗಳಿದಾವೆ, ಬುಕ್ಸ್ಗಳಿದಾವೆ. ಸೊ ಸಾಕಷ್ಟು PDF ನೋಟ್ಸ್ಗಳನ್ನ, ಡೈಲಿ ಸ್ಟಡಿ ಮೆಟೀರಿಯಲ್ಗಳನ್ನ ನಾವು ಇದರಲ್ಲಿ ಅಪ್ಲೋಡ್ ಮಾಡ್ತಾ ಇದೀವಿ. ರಿಕಾರ್ಡೆಡ್ ವಿಡಿಯೋ ಕೋರ್ಸ್ಗಳು, ಫ್ರೀ ವಿಡಿಯೋ ಕೋರ್ಸ್ಗಳಿದಾವೆ. ಸೊ ಕಂಪ್ಲೀಟ್ ಎಲ್ಲಾ ಕಂಟೆಂಟ್ ಫ್ರೀ ಆಗಿದೆ. ಆನ್ಲೈನ್ ಟೆಸ್ಟ್ ನೀವು ಪರ್ಚೇಸ್ ಮಾಡಬೇಕು ಅಂತಂದ್ರೆ ಒಂದು ರೀಸನೇಬಲ್ ಪ್ರೈಸ್ ಅನ್ನ, ಇಂಡಿಯಾದಲ್ಲೇ ಅತಿ ಕಡಿಮೆ ಪ್ರೈಸ್ ಅಲ್ಲಿ ನಾವು ಟೆಸ್ಟ್ ಅನ್ನು ಕೊಟ್ಟಿದೀವಿ. ಸೊ ಈ ಟೆಸ್ಟ್ ಅನ್ನು ತೆಗೆದುಕೊಡ್ರಿ. ಇದು ಪ್ಲೇಸ್ಟೋರ್ ಅಲ್ಲಿ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಅಂತ ಸರ್ಚ್ ಮಾಡಿ, ಅಥವಾ ನಮ್ಮ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಆ ಲಿಂಕ್ ಅನ್ನು ತೆಗೆದುಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇಲ್ಲೆಲ್ಲ ಟೆಸ್ಟ್ ಇದೆ ನೋಡ್ರಿ. 249 rupees ಪೇ ಮಾಡಿದ್ರೆ ರೈಲ್ವೆ ಎಲ್ಲ ಎಕ್ಸಾಮ್ಗಳನ್ನ 1 ವರ್ಷದವರೆಗೆ 1000 ಟೆಸ್ಟ್ಗಳನ್ನ ನೀವು ಬರೀಬಹುದು. ಇದು ಹಿಂದಿ ಮತ್ತು ಇಂಗ್ಲಿಷ್ ಅಲ್ಲಿ ಮೊಬೈಲ್ ಆಪ್ ಅಲ್ಲಿ ಬರೆದ್ರೆ, ಸೊ ನೀವು ಗೂಗಲ್ ಕ್ರೋಮ್ ಅಲ್ಲಿ ಮೊಬೈಲ್ ಆಪ್ ಅಲ್ಲಿ ನೀವು ಅದನ್ನ ಓಪನ್ ಮಾಡಿದ್ರೆ, ಸೊ ನೇರವಾಗಿ ಕನ್ನಡದಲ್ಲಿ ಅದು ಟ್ರಾನ್ಸ್ಲೇಟ್ಗೆ ನೀವು ಸೆಟ್ ಮಾಡಿದ್ರೆ ಕನ್ನಡದಲ್ಲಿ ಎಕ್ಸಾಮ್ ಅನ್ನ ಬರಿಬಹುದು. ರಿಯಲ್ ಎಕ್ಸಾಮ್ ನೀವು ಹೆಂಗ್ ಬರೀತೀರಿ ಎಕ್ಸಾಮ್ ಹಾಲ್ನಾಗ, ಅದೇ ತರದ ಎಕ್ಸ್ಪೀರಿಯನ್ಸ್ ಅನ್ನ ನೀವು ಮಾಡಬಹುದು. ಇದು ಅಡ್ಡಾ 247 ನೊಂದಿಗೆ ಕಂಟೆಂಟ್ ಪಾರ್ಟ್ನರ್ ಆಗಿರೋದ್ರಿಂದ ಎಲ್ಲ ಟೆಸ್ಟ್ ನಾವು ಅಲ್ಲಿಂದ ಕೊಡ್ತಾ ಇದೀವಿ. ಅದರ ಬೆನಿಫಿಟ್ ಅನ್ನು ತಗೊಂಡ್ಬಿಡ್ರಿ. 50% ಡಿಸ್ಕೌಂಟ್ ಇದರಲ್ಲಿದೆ. ಸೊ ಈಗಲೇ ನೀವು ಈ ಟೆಸ್ಟ್ ಅನ್ನ ಪರ್ಚೇಸ್ ಮಾಡಬಹುದು. ನೆಕ್ಸ್ಟ್ ಕ್ವಶನ್ ನಾವು ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಡಾರ್ಡನೆಲ್ಲೆಸ್ ಜಲಸಂಧಿ ಯಾವ ದೇಶದಲ್ಲಿದೆ? ಒಂದು ಜಲಸಂಧಿ. ಜಲಸಂಧಿ ಅಂದ್ರೆ ಏನು? ಎರಡು ಭೂಭಾಗಗಳನ್ನ ಕೂಡಿಸುವಂತ ಒಂದು ಜಲಭಾಗಕ್ಕೆ ನಾವೇನ್ ಕರಿತೀವಿ ಅಂದ್ರೆ ಜಲಸಂಧಿ ಅಂತ ಕರಿತೀವಿ. ಇಂಥ ಒಂದು ಜಲಸಂಧಿ ಯಾವ್ದಂದ್ರೆ ಇತ್ತೀಚೆಗೆ ವಿವಾದಕ್ಕೆ ಒಳಗಾಗಿರತಕ್ಕಂಥ ಜಲಸಂಧಿ, ಡಾರ್ಡನೆಲ್ಲೆಸ್ ಜಲಸಂಧಿ. ಸೊ ಈ ಜಲಸಂಧಿ ಯಾವ ಒಂದು ಪ್ರದೇಶದಲ್ಲಿ ಕಂಡು ಬರ್ತದೆ? ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಎಲ್ಲಿದು? ಟರ್ಕಿಯಲ್ಲಿ ಕಂಡು ಬರ್ತದೆ. ಇಲ್ಲಿ ಅದ ನೋಡ್ರಿ, ಇಲ್ಲಿ ಏಸಿಯನ್ ಸಮುದ್ರ ಅದ, ಇಲ್ಲಿ ಸಿ ಆಫ್ ಮರ್ಮರ ಸಮುದ್ರ ಅದ. ಮರ್ಮರ ಸಮುದ್ರ ಮತ್ತು ಏಜಿಯನ್ ಸಮುದ್ರವನ್ನ ಜಾಯಿಂಟ್ ಮಾಡ್ತಕ್ಕಂಥ ಜಲಸಂಧಿ ಯಾವ್ದಂದ್ರ ಇಲ್ಲಿದೆ ನೋಡ್ರಿ. ಸೊ ಹಂಗಂದ್ರ ಈ ಒಂದು ಜಲಸಂಧಿ ನೋಡ್ರಿ ಏಜಿಯನ್ ಸಮುದ್ರವನ್ನ ಮರ್ಮರ ಸಮುದ್ರದೊಂದಿಗೆ ಸಂಪರ್ಕ ಕಲ್ಪಿಸ್ತದೆ. ಸೊ ಇತ್ತೀಚೆಗೆ ಈ ಒಂದು ಪ್ರದೇಶ ಬಹಳಷ್ಟು ವಿವಾದಕ್ಕೆ ಒಳಗಾಗಿರ್ತಕ್ಕಂಥ ಪ್ರದೇಶವಾಗಿ ಕಂಡು ಬಂತು. ಇದು ಮೆಡಿಟರೇನಿಯನ್ ಸಮುದ್ರದ ಒಂದು ಭಾಗವಾಗಿರ್ತಕ್ಕಂಥ ಮರ್ಮರ್ ಸಮುದ್ರಕ್ಕೆ ಇದನ್ನ ಸಂಪರ್ಕವನ್ನ ಕಲ್ಪಿಸ್ತದ. ಇದಕ್ಕ ಹೆಲ್ಲೆ ಸಮುದ್ರ ಅಂತೇಳಿ ಇದನ್ನ ಒಂದ್ ಕಾಲದಲ್ಲಿ ಕರೆಯಲಾಗ್ತಾ ಇತ್ತು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ರೂಟ್ ವಿಲ್ಟ್ ರೋಗ ಯಾವ ಏಜೆಂಟ್ ನಿಂದ ಉತ್ಪತ್ತಿ ಆಗುತ್ತದೆ? ರೂಟ್ ವಿಲ್ಟ್ ಡಿಸೀಸ್ ದಟ್ ವಾಸ್ ರೀಸೆಂಟ್ಲಿ ಸೀನ್ ನ್ಯೂಸ್, ಇಟ್ ಕಾಸ್ಡ್ ಬೈ ವಿಚ್ ಏಜೆಂಟ್? ಬ್ಯಾಕ್ಟೀರಿಯಾ ಬರುತ್ತೋ, ಫಂಗಸ್ ಇಂದ ಬರುತ್ತೋ, ವೈರಸ್ ಅಂದ್ ಬರುತ್ತೋ, ಪ್ರೋಟೋಜೋವಾದಿಂದ ಬರುತ್ತೋ? ಇತ್ತೀಚೆಗೆ ಬಹಳ ಸುದ್ದಿಯಲ್ಲಿ ಇರ್ತಕ್ಕಂಥ ಒಂದು ರೋಗ ಇದು ರೂಟ್ ವಿಲ್ಟ್ ರೋಗ ಅಂತ ಹೇಳಿ. ಈ ಒಂದು ಡಿಸೀಸು ಯಾವ್ದ್ರಿಂದ? ಬ್ಯಾಕ್ಟೀರಿಯಾ, ಶಿಲೀಂಧ್ರ, ವೈರಸ್ ಮತ್ತು ಪ್ರೋಟೋಜೋವಾ. ಸೊ ಆನ್ಸರ್ ಏನಂತಂದ್ರೆ ಬ್ಯಾಕ್ಟೀರಿಯಾದಿಂದ ಹರಡ್ತಕ್ಕಂಥ ಈ ರೋಗ ನೋಡ್ರಿ ಫೈಟೋಪ್ಲಾಸ್ಮಾ ಪ್ರೇರಿತವಾಗಿರ್ತಕ್ಕಂಥ ಇದು ಈ ತೆಂಗಿನ ಮರಗಳಿಗೆ ಬರ್ತಕ್ಕಂಥ ರೋಗ ಇದು. ತೆಂಗಿನ ಮರಗಳ ಬೇರುಗಳು ಬಾಡಿ ತೆಂಗಿನ ಮರವನ್ನ ಹೂಗಳು ಉದುರೋದು, ಕಾಯಿಗಳಿಗೆ ಹುಳು ಆಗೋದು. ಸೊ ಇಂಥ ಒಂದು ಪ್ರಕರಣಗಳಲ್ಲಿ ಕಂಡು ಬರ್ತದೆ. ಸೊ ಹೆಚ್ಚಾಗಿ ಮರಳು ಮತ್ತು ಮೆಕ್ಕಲು ಮಣ್ಣಿನ ಪ್ರದೇಶಗಳಲ್ಲಿ ಈ ಒಂದು ಇಂಥ ಒಂದು ಬ್ಯಾಕ್ಟೀರಿಯಾ ಜಾಸ್ತಿಯಾಗಿ ಕಂಡು ಬರೋದ್ರಿಂದ ಇದರಿಂದ ಬಿಳಿ ನೊಣ ಕೀಟಗಳು ಅಂದ್ರ ಇಲ್ಲಿ ತೆಂಗಿನ ಮರಗಳು ಏನಾಗ್ತಾವು? ಹಾನಿಗೊಳಗಾಗ್ತಾವು. ತೆಂಗುಗಳಿಗೆ ಅಂಟುವಂತ ಒಂದು ರೋಗ ಇದು, ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ರೋಗ ಅಂತ ಹೇಳ್ಬಹುದು. 2006ರಲ್ಲಿ
ಯಾವ ಕಾಯ್ದೆ ಅಡಿಯಲ್ಲಿ ರಾಷ್ಟ್ರೀಯ ವಿಪತ್ತು ಪಡೆಯನ್ನ ಸ್ಥಾಪನೆ ಮಾಡಲಾಯಿತು? ನೋಡ್ರಿ, ನ್ಯಾಷನಲ್ ಡಿಸಾಸ್ಟರ್ ಫೋರ್ಸ್ ಅಂತೇಳಿ, ರಿಸರ್ವ್ ಫೋರ್ಸ್ ಅಂತೇಳಿ. ವಿಪತ್ತು ನ್ಯಾಷನಲ್ ಡಿಸಾಸ್ಟರ್ ರಿಯಾಕ್ಷನ್ ಫೋರ್ಸ್, NDRF ಅಂತ ನಾವು ಇದನ್ನ ಕರಿತೀವಿ. ದೇಶದಲ್ಲಿ ಏನಾದರೂ ಭೂಕಂಪ ಆದ್ರ, ಪ್ರವಾಹ ಉಂಟಾದ್ರ, ಏನಾದರೂ ಬೆಂಕಿ ಆಕಸ್ಮಿಕ ಆದ್ರ, ಜೀವ ಹಾನಿ ಆದ್ರ, ಆಸ್ತಿ ಹಾನಿ ಆದ್ರ ತಕ್ಷಣ ಅಲ್ಲಿ ಹೋಗಿ ನಾಗರಿಕರ ರಕ್ಷಣೆ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರ 2006ರಲ್ಲಿ NDRF ಅಂತಕ್ಕಂಥ ಒಂದು ಟೀಮ್ ಅನ್ನ ರಚನೆ ಮಾಡಿದೆ. ಅದಕ್ಕೆ ನಾವು ಯಾವ ಒಂದು ಕಾಯ್ದೆ ಅಡಿಯಲ್ಲಿ ರಚನೆಯಾಗಿದೆ ಅಂದ್ರೆ ವಿಪತ್ತು ನಿರ್ವಹಣಾ ಕಾಯ್ದೆ. ಯಾವ್ದ್ರಲ್ಲಿ ಇದು? ವಿಪತ್ತು ನಿರ್ವಹಣಾ ಕಾಯ್ದೆ ಅಡಿಯಲ್ಲಿ ಈ ಒಂದು NDRF ಟೀಮ್ ಅನ್ನ ರಚನೆ ಮಾಡಲಾಗಿದ್ದು, ಜಲ, ವಾಯು, ಭೂ ಪ್ರದೇಶದಲ್ಲಿ ಏನಾದ್ರೂ ತಕ್ಷಣ ಹೋಗಿ ಜನರನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ NDRF ಮಾಡ್ತದ. ಪ್ರತಿ ವರ್ಷ ಜನವರಿ 19ನ್ನ NDRF ಡೇ ಅಂತೇಳಿ ಸೆಲೆಬ್ರೇಟ್ ಮಾಡ್ಲಾಗ್ತದೆ. ನ್ಯಾಷನಲ್ ಡಿಸಾಸ್ಟರ್ ರಿಯಾಕ್ಷನ್ ಫೋರ್ಸ್ ಅಂತೇಳಿ. ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಇತ್ತೀಚೆಗೆ ಜನವರಿ 19ರಂದು 2026ರಂದು ಭಾರತಕ್ಕೆ ಭೇಟಿ ಕೊಟ್ಟಿದ್ರು. ಇವ್ರು ಏನಾಗಿದ್ರು? ಆಪ್ಷನ್: ಯುನೈಟೆಡ್ ಅರಬ್ ಎಮಿರೇಟ್ಸ್ ನ ಅಧ್ಯಕ್ಷರಾಗಿದ್ರು. ಇವರು ಪ್ರೆಸಿಡೆಂಟ್ ಆಫ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇದರ ಅಧ್ಯಕ್ಷರಾಗಿರ್ತಕ್ಕಂಥವ್ರು. ಇತ್ತೀಚೆಗೆ ಭಾರತಕ್ಕೆ ಭೇಟಿ ಕೊಟ್ಟು ಭಾರತದೊಂದಿಗೆ ದ್ವಿಪಕ್ಷೀಯ ಒಪ್ಪಂದವನ್ನು ಮಾಡಿಕೊಂಡ್ರು. ಜೊತೆಗೆ ನರೇಂದ್ರ ಮೋದಿ ಅವರನ್ನು ಸಹ UAEಗೆ ಆಹ್ವಾನಿಸಿದ್ರು. ರೈಟ್ರಿ. ನೆಕ್ಸ್ಟ್ ನೋಡಿ, ಬ್ರಾಂಚ್ ಮುಳ್ಳು ಹಂದಿ ಎಂಬ ಹೊಸ ಮುಳ್ಳು ಹಂದಿ ಪ್ರಭೇದ ಇತ್ತೀಚೆಗೆ ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡು ಬಂದಿದೆ? ಒಂದು ಸಣ್ಣ ಗಾತ್ರದ ಮುಳ್ಳು ಹಂದಿ ಇದು ಎಲ್ಲಿ ಕಂಡು ಬಂದಿದೆ? ಉತ್ತರಾಖಂಡ್, ಹಿಮಾಚಲ ಪ್ರದೇಶ್, ಲಕ್ಷದ್ವೀಪ್, ಜಮ್ಮು ಕಾಶ್ಮೀರ್. ಸೊ ಕರೆಕ್ಟ್ ಆನ್ಸರ್ ಯಾವ್ದತ್ತಂದ್ರೆ ಇತ್ತೀಚೆಗೆ ಇಂಥ ಒಂದು ಮುಳ್ಳು ಹಂದಿ ಇಲ್ಲಿದೆ ನೋಡ್ರಿ, ಬ್ಯಾಂತ್ ನೋಡ್ರಿ. ಈ ಒಂದು ಮುಳ್ಳು ಹಂದಿ, ಈ ಮುಳ್ಳು ಹಂದಿ ಜಮ್ಮು ಕಾಶ್ಮೀರದಲ್ಲಿ ಕಂಡು ಬಂದಿದೆ. ಎಲ್ಲಿ ಕಂಡು ಬಂದಿದ್ರೆ? ಇದು ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರ್ತಕ್ಕಂಥದ್ದು ಮತ್ತು ಇತ್ತೀಚೆಗೆ ಅಳಿವಿನಂಚಿನಲ್ಲಿ ಇರ್ತಕ್ಕಂಥ ಒಂದು ಪ್ರಭೇದ ಅಂತ ಹೇಳಿ ನಾವು ಇದನ್ನ ಗುರುತಿಸ್ತೀವಿ. ಬೋರ್ ಹುಲಿ ಮೀಸಲು ಪ್ರದೇಶ, ಬೋರ್ ಅಭಯಾರಣ್ಯ, ಹುಲಿ ಮೀಸಲು ಅಭಯಾರಣ್ಯ, ಬೋರ್ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ? ಮಹಾರಾಷ್ಟ್ರ, ಕರ್ನಾಟಕ, ಗುಜರಾತ್, ಕೇರಳ. ಸೊ ಕರೆಕ್ಟ್ ಆನ್ಸರ್ ಯಾವ್ದತ್ತಂದ್ರೆ ಮಹಾರಾಷ್ಟ್ರದಲ್ಲಿ ಈ ಬೋರ್ ಅಭಯಾರಣ್ಯ, ಹುಲಿ ಅಭಯಾರಣ್ಯ ಕಂಡು ಬರ್ತದ. ಈ ಯೋಜನೆ ಹುಲಿ ಮೀಸಲು ಪ್ರದೇಶ ಅಂತ ಹೇಳಿದನ ಮಹಾರಾಷ್ಟ್ರದ ವಾರ್ಧಾ ಜಿಲ್ಲೆಯಲ್ಲಿ ಈ ಒಂದು ಅಭಯಾರಣ್ಯ ಕಂಡು ಬರ್ತದೆ. ಇದು ವಿಸ್ತೀರ್ಣ ದೃಷ್ಟಿಯಿಂದ ಭಾರತದಲ್ಲಿ ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ಹುಲಿ ಮೀಸಲು ಅಭಯಾರಣ್ಯ ಅಂತ ನಾವು ಇದನ್ನ ಕರಿತೀವಿ. ಯಾವುದು? ಬೋರ್ ಟೈಗರ್ ರಿಸರ್ವ್. ಭಾರತೀಯ ಜನತಾ ಪಕ್ಷಕ್ಕೆ ಇತ್ತೀಚೆಗೆ ಹೊಸ ಅಧ್ಯಕ್ಷರು ಆಯ್ಕೆಯಾಗಿದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷರು. ಸೊ ರಾಷ್ಟ್ರೀಯ ಅಧ್ಯಕ್ಷರು ಯಾರು? ಈ ಮೊದಲು ಯಾರಿದ್ರು? JP ನಡ್ಡಾ ಇದ್ರು. ಈಗ ಅವ್ರ ಜಾಗದಲ್ಲಿ ಯಾರಿದ್ದಾರೆ ಅಂದ್ರೆ ನಿತಿನ್ ನಬೀನ್ ಅಂತ ಹೇಳಿ. ಯಾರಿವರು? ನಿತಿನ್ ನಬೀನ್ ಅಂತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ಇವರು ಅತ್ಯಂತ ಕಿರಿಯ ವಯಸ್ಸಿನ ರಾಷ್ಟ್ರೀಯ ಅಧ್ಯಕ್ಷ ಅಂತ ಹೇಳಿ ಕರೆಯಲ್ಪಡ್ತಾರೆ. ನಿತಿನ್ ನಬೀನ್ BJP ಹೊಸ ರಾಷ್ಟ್ರೀಯ ಅಧ್ಯಕ್ಷರಾಗಿ ಇತ್ತೀಚೆಗೆ ಆಯ್ಕೆಯಾಗಿದ್ದು 45 ವಯಸ್ಸಿನ ಇವರು ಅತ್ಯಂತ ಕಿರಿಯ ಒಂದು ಅಧ್ಯಕ್ಷ ಅಂತ ಹೇಳಿದು ಕರೆಯಲ್ಪಟ್ಟಿದ್ದಾರೆ ಅಂತ ಹೇಳ್ಬೋದು. ಶುಂಠಿಯ ಒಂದು ಹೊಸ ಜಾತಿಯ ಪ್ಯಾರಾ ಕೆಂಪ್ಟೇರಿಯಾ ಆಲ್ಫಾ ವನ್ನ ಇತ್ತೀಚೆಗೆ ಪತ್ತೆ ಮಾಡಲಾಗಿದೆ. ಅದು ಯಾವ ರಾಜ್ಯದಲ್ಲಿ ಪತ್ತೆ ಮಾಡಲಾಗಿದೆ? ಅರುಣಾಚಲ ಪ್ರದೇಶ್, ಮಹಾರಾಷ್ಟ್ರ, ಸಿಕ್ಕಿಂ, ತ್ರಿಪುರ. ಸೊ ಕರೆಕ್ಟ್ ಆನ್ಸರ್ ಯಾವ್ದತ್ತಂದ್ರೆ ಅರುಣಾಚಲ ಪ್ರದೇಶದ ಸಿಯಾಂಗ್ ಕಣಿವೆಯಲ್ಲಿ. ಎಲ್ಲಿದು? ಸಿಯಾಂಗ್ ಕಣಿವೆಯಲ್ಲಿ ಪರ್ಕೆಂಪ್ಟೇರಿಯಾ ಅಲ್ಬಾ ಎಂತಕ್ಕಂಥ ಶುಂಠಿಯ ಹೊಸ ಪ್ರಭೇದವನ್ನು ಇಲ್ಲಿ ಪತ್ತೆ ಹಚ್ಚಲಾಗಿದೆ. ಈ ಒಂದು ಪ್ರಭೇದ ಎಲ್ಲಿದು? ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಪ್ರಭೇದವಾಗಿದೆ ಅಂತ ಹೇಳ್ಬೋದು. ಇತ್ತೀಚೆಗೆ ಕಂಡು ಬಂದ ವಾಧ್ವಾನ್ ಬಂದರು. ವಾಧ್ವಾನ್ ಬಂದರು ಯಾವ ರಾಜ್ಯದಲ್ಲಿದೆ? ನೋಡ್ರಿ, ವಾಧ್ವಾನ್ ಪೋರ್ಟ್ ಯಾವ ರಾಜ್ಯದಲ್ಲಿದೆ? ನೋಡ್ರಿ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್, ಗುಜರಾತ್, ಒರಿಸ್ಸಾ. ಸೊ ಕರೆಕ್ಟ್ ಆನ್ಸರ್ ಯಾವ್ದತ್ತಂದ್ರೆ ನೋಡ್ರಿ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಕ್ಕಂಥ ವಾಧ್ವಾನ್ ಬಂದರು. ಇದು ಇತ್ತೀಚೆಗೆ ಹೊಸದಾಗಿ ನಿರ್ಮಾಣವಾಗಿರ್ತಕ್ಕಂಥ ಬಂದರು. ಮುಂಬೈ ಉತ್ತರಕ್ಕೆ, ಮುಂಬೈಯ ಮೇಲ್ಭಾಗದಲ್ಲಿ ಕಂಡು ಬರ್ತಕ್ಕಂಥ ಇದು ಬಂದರಾಗಿದ್ದು, ಇದು ಪಾಲ್ಘರ್ ಜಿಲ್ಲೆಯ ಸರ್ವ ಋತು ಆಳ ಸಮುದ್ರ ಬಂದರಾಗಿದೆ ಅಂತ ಹೇಳ್ಬೋದು. ವರ್ಷದ 12 ತಿಂಗಳು ಇಲ್ಲಿ ಏನಾಗಿದೆ ಅಂದ್ರೆ ದೊಡ್ಡ ಗಾತ್ರದ ಹಡಗುಗಳು ಇಲ್ಲಿಗೆ ಬರ್ಬೋದು. ಇದು ಈಗ ಜವಾಹರ್ಲಾಲ್ ನೆಹರು ಬಂದರು, ಏನ್ ಮುಂಬೈಯಲ್ಲಿ ಬಂದರ ಇದೆ, ನವಸೇವಾ ಬಂದರು ಅಂತೇಳಿ, ಆ ಬಂದರನ್ನ ಒಂದು ಮೇಲ್ವಿಚಾರಣೆಗೆ ಪ್ರಾಧಿಕಾರಕ್ಕೆ ಒಳಪಟ್ಟಿರ್ತಕ್ಕಂಥ
ಬಂದರು ಅಂತ ಹೇಳ್ಬೋದು. ರೈಟ್ ರೀ. ನೆಕ್ಸ್ಟ್ ಟೈಪ್ 096 ಟ್ಯಾಂಕ್ ಕ್ಲಾಸ್ ಜಲಾಂತರ್ಗಾಮಿ ನೌಕೆಯನ್ನು ಇತ್ತೀಚೆಗೆ ಯಾವ ಒಂದು ದೇಶ ಅಭಿವೃದ್ಧಿಪಡಿಸಿದೆ? ಯಾವ್ದಿದು? ಟೈಪ್ 096 ಟ್ಯಾಂಕ್ ಕ್ಲಾಸ್ ಜಲಾಂತರ್ಗಾಮಿ, ಟೈಪ್ 096 ಟ್ಯಾಂಕ್ ಕ್ಲಾಸ್ ಸಬ್ಮರೀನ್, ಇದನ್ನು ಅಭಿವೃದ್ಧಿಪಡಿಸಿದ ದೇಶ ಯಾವುದು? ಚೀನಾ, ಆಸ್ಟ್ರೇಲಿಯಾ, ಜಪಾನ್ ಮತ್ತು ಇಸ್ರೇಲ್. ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಚೀನಾ ಇತ್ತೀಚೆಗೆ ಟೈಪ್ 096 ಟ್ಯಾಂಕ್ ಕ್ಲಾಸ್ ಜಲಾಂತರ್ಗಾಮಿಯನ್ನ ಸಂಶೋಧನೆ ಮಾಡಲಾಗಿದ್ದು, ಇದು ಪರಮಾಣು ಚಾಲಿತ ಬ್ಯಾಲಿಸ್ಟಿಕ್ ಕ್ಷಿಪಣಿ ಜಲಾಂತರ್ಗಾಮಿ ಅಂತ ಹೇಳಿದನ್ನ ಕರೆಯಲ್ಪಡಿಸುತ್ತೆ. ಚೀನಾ ಇತ್ತೀಚೆಗೆ ಅಭಿವೃದ್ಧಿಪಡಿಸಿರ್ತಕ್ಕಂಥ ಅತ್ಯಾಧುನಿಕ ತಂತ್ರಜ್ಞಾನ ಒಳಗೊಂಡಿರ್ತಕ್ಕಂಥ ಜಲಾಂತರ್ಗಾಮಿ ಅಂತ ನಾವು ಇದನ್ನ ಕರಿತೀವಿ. ಆದ್ಮೇಲೆ ನೋಡ್ರಿ, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಮೆಂಟಲ್ ಎಬಿಲಿಟಿ ಮತ್ತು ಮ್ಯಾಥ್ಸ್ ಕೇಂದ್ರ ಸರ್ಕಾರದ ಯಾವ ಬೇಕಾದ ಎಕ್ಸಾಮ್ ಬರೀರಿ, ಅಲ್ಲಿ ನಿಮಗೆ 25 ಮಾರ್ಕ್ಸ್ ರೀಸನಿಂಗ್ ಇರ್ತದೆ, 25 ಮಾರ್ಕ್ಸ್ ಮ್ಯಾಥ್ಸ್ ಇರ್ತದೆ. 100 ಮಾರ್ಕ್ಸ್ ಒಳಗೆ ಅಂದ್ರೆ 50 ಮಾರ್ಕ್ಸ್ ಇವೆರಡೇ ಸಬ್ಜೆಕ್ಟ್ ಒಳಗೆ ಕವರ್ ಆಗ್ತದೆ. ಸೊ ನಾನು ಮೆಂಟಲ್ ಎಬಿಲಿಟಿ ನನ್ನ 20 ವರ್ಷಗಳ ಬೋಧನಾನುಭವದ ಮೇಲೆ ಪುಸ್ತಕವನ್ನು ಬರೆದಿದ್ದು, ಈಗಾಗಲೇ 3rd ಪ್ರಿಂಟ್ ಮುಗಿತಾ ಬಂದಿದೆ ಈಗ. ಸೊ ಮ್ಯಾಥ್ಸ್ ಇದರಲ್ಲಿ ನಾವು 100% ಸಿಲೆಬಸ್ ಅನ್ನ ಕವರ್ ಮಾಡಿದೀವಿ. ಸೊ ಕಂಪ್ಲೀಟ್ ಸಿಲೆಬಸ್ ಇರ್ತಕ್ಕಂಥ ಇವೆರಡು ಪುಸ್ತಕಗಳು ಪ್ರತಿಯೊಬ್ಬ ಸ್ಪರ್ಧಾರ್ಥಿ ಹೊಂದಬೇಕಾಗಿದ್ದು, NTSC, NMMS ಆಗಿರ್ಬೋದು, ರೈಲ್ವೆ, SSC, ಪೊಲೀಸ್, PSI ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯೂಸ್ಫುಲ್ ಆಗಿದೆ ಈ ಒಂದು ಪುಸ್ತಕ. ಇದರ ಜೊತೆಗೆ ಈಗ RRB ಗ್ರೂಪ್ ಡಿ ನೋಟಿಫಿಕೇಶನ್ ಆಗಿದೆ, 20,000 ಇದ್ದಾರೆ. ಗ್ರೂಪ್ ಡಿ ಕಂಪ್ಲೀಟ್ ಸಿಲೆಬಸ್ ಇದರಲ್ಲಿದೆ. ರೀಸನಿಂಗ್ ಕಂಪ್ಲೀಟ್ ಇದೆ, ಮ್ಯಾಥ್ಸ್ ಕಂಪ್ಲೀಟ್ ಇದೆ, ಸ್ಟ್ಯಾಟಿಕ್ GK ಕಂಪ್ಲೀಟ್ ಆಗಿದೆ, ಸೈನ್ಸು ಇದೆ. ಇವು 4 ಪುಸ್ತಕ ಓದಿದ್ರೆ ಸಾಕು. ರೀಸನಿಂಗ್ ನೀವು RRB ಗ್ರೂಪ್ ಡಿ 100% ಸಿಲೆಬಸ್ ಇದರಲ್ಲಿ ಕವರ್ ಆಗಿದೆ. ಓನ್ಲಿ ಕರೆಂಟ್ ಅಫೇರ್ಸ್ ಮಾತ್ರ ನೀವು ವಿಡಿಯೋಗಳನ್ನ ನೋಡಬಹುದು. ಇದ್ರ PDF ಗಳನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀವಿ. ಸೊ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಈ ಪುಸ್ತಕಗಳು ನಾವು ಫ್ರೀ ಕೊರಿಯರ್ ಮೂಲಕ ಕಳಿಸ್ತಾ ಇದ್ದೀವಿ. ಈ ಪುಸ್ತಕ 4 ಪುಸ್ತಕ ಬೇಕಂದ್ರೆ ಡಿಸ್ಕೌಂಟ್ ರೇಟ್ ಅಲ್ಲಿ 850 ಆಗುತ್ತೆ. ಆಕ್ಚುಲಿ ಇದು 1150 ಆಗುತ್ತೆ. ನಾವು ಡಿಸ್ಕೌಂಟ್ ಅಲ್ಲಿ ಜಸ್ಟ್ 850 ರೂಪಾಯಿಗೆ ವಿತ್ ಕೊರಿಯರ್ ಚಾರ್ಜ್ ಸೇರಿ ಕಳಿಸ್ಕೊಡ್ತಾ ಇದೀವಿ. ಯಾರಿಗೆ ಈ ಪುಸ್ತಕ ಬೇಕು ಈ ನಂಬರ್ಗೆ ಫೋನ್ ಪೇ ಮಾಡಿ, ಅದರ ಸ್ಕ್ರೀನ್ ಶಾಟ್ ಮತ್ತು ನಿಮ್ಮ ಅಡ್ರೆಸ್ ಅನ್ನ ಇದೇ ನಂಬರ್ಗೆ ವಾಟ್ಸಪ್ ಮಾಡಿ 3 ದಿನದಲ್ಲಿ ಪುಸ್ತಕವನ್ನ 4 ಪುಸ್ತಕಗಳ ನಿಮ್ಮ ಮನೆಗೆ ನಾವು ಕಳಿಸ್ಕೊಡ್ತಾ ಇದೀವಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೈಸರ್ಗಿಕ ಆವಾಸ ಸ್ಥಾನದಲ್ಲಿ ಉಪ್ಪು ನೀರಿನ ಮೊಸಳೆಗಳು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡು ಬಂದಿವೆ? ಗುಜರಾತ್, ಕೇರಳ, ಮಹಾರಾಷ್ಟ್ರ, ಒರಿಸ್ಸಾ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಇತ್ತೀಚೆಗೆ ಉಪ್ಪು ನೀರಿನ ಮೊಸಳೆಗಳು ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡು ಬಂದಿದ್ದು ಒರಿಸ್ಸಾದಲ್ಲಿ ಅಂತ ಹೇಳ್ಬೋದು. ಇಲ್ಲಿದ ನೋಡ್ರಿ, ಈ ಮೊಸಳೆಗಳು ಉಪ್ಪು ನೀರಿನ ಸರೋವರದಲ್ಲಿ ಮಾತ್ರ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಾವು. ಇವು ಭಾರತದಲ್ಲಿ ಅತಿ ಹೆಚ್ಚು ಮೊಸಳೆಗಳನ್ನು ಹೊಂದಿರತಕ್ಕಂತ ರಾಜ್ಯ ಅಂತೇಳಿ ಯಾವ್ದನ್ನು ಕರಿತೀವಿ ಅಂದ್ರೆ ಒರಿಸ್ಸಾ ರಾಜ್ಯವನ್ನ ಕರಿತೀವಿ. ಅದೇ ರೀತಿ ಒರಿಸ್ಸಾ, ಅಂಡಮಾನ್ ನಿಕೋಬಾರ್, ಪಶ್ಚಿಮ ಬಂಗಾಳ ಬೇರೆ ಬೇರೆ ಕಡೆಗಳಲ್ಲಿ ಕಂಡು ಬರ್ತದೆ. ಆದ್ರೆ ಒರಿಸ್ಸಾ ರಾಜ್ಯ ಮಾತ್ರ ಅತಿ ಹೆಚ್ಚು ಮೊಸಳೆಗಳನ್ನು ಹೊಂದಿರತಕ್ಕಂತ ರಾಜ್ಯ ಅಂತ ಕರೆಯಲ್ಪಡ್ತದೆ. ಇಂಥ ಮೊಸಳೆಗಳು ಈಗ ಅಳಿವಿನಂಚಿನಲ್ಲಿ ಇದಾವೆ ಅಂತ ನಾವು ಇದನ್ನ ಗುರುತಿಸಬಹುದು. ವಿಶ್ವ ಆಹಾರ ವೇದಿಕೆ ವಾರ್ಷಿಕ ಸಭೆ ಇತ್ತೀಚೆಗೆ ಯಾವ ನಗರದಲ್ಲಿ ನಡೆಯಿತು? ವಿಚ್ ಟೌನ್ ಈಸ್ ದ ವರ್ಲ್ಡ್ ಎಕನಾಮಿಕ್ ಫೋರಂ ಆನ್ಯುವಲ್ ಮೀಟಿಂಗ್ ಟ್ರೆಡಿಷನಲಿ ಹೆಲ್ಡ್? ಪ್ರತಿ ವರ್ಷ ಅಲ್ಲೇ ನಡೀತದೆ. ಇತ್ತೀಚೆಗೆ ಎಲ್ಲಿ ನಡೀತು? ಜಿನಿವಾ, ಜ್ಯೂರಿಚ್, ದಾವೋಸ್, ಬಾಸೆಲ್. ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ದಾವೋಸ್ ಅಲ್ಲಿ, ಸ್ವಿಟ್ಜರ್ಲೆಂಡ್ ನ ರಾಜಧಾನಿ ದಾವೋಸ್ ಅಲ್ಲಿ ಇತ್ತೀಚೆಗೆ ವರ್ಲ್ಡ್ ಎಕನಾಮಿಕ್ ಫೋರಂ ಮೀಟಿಂಗ್ ಅನ್ನ ಕಂಡಕ್ಟ್ ಮಾಡಲಾಗಿತ್ತು. ಜಗತ್ತಿನ ಪ್ರಮುಖ ರಾಷ್ಟ್ರಗಳ ಪ್ರಮುಖರು ಈ ಒಂದು ಫೋರಂ ಅಲ್ಲಿ ಭಾಗವಹಿಸಿ ಜಾಗತಿಕ ಸಮಸ್ಯೆಗಳನ್ನು ಕುರಿತು ಅಲ್ಲಿ ಚರ್ಚೆ ಮಾಡಿದರು. 20 ಜನವರಿ 2026 ಬಿಡುಗಡೆಯಾದ ಚಾಲೀಸ್ ಆಫ್ ಅಂಬ್ರೋಸಿಯಾ ರಾಮ ಜನ್ಮಭೂಮಿ ಚಾಲೆಂಜ್ ಅಂಡ್ ರಿಸ್ಪಾನ್ಸ್ ಈ ಪುಸ್ತಕವನ್ನ ಇತ್ತೀಚೆಗೆ ಬಿಡುಗಡೆ ಮಾಡಲಾಯಿತು. ಈ ಪುಸ್ತಕವನ್ನ ಬರೆದವರು ಯಾರು? ನೋಡ್ರಿ, ಇತ್ತೀಚೆಗೆ ಬಿಡುಗಡೆ ಆಗಿರ್ತಕ್ಕಂಥ ಪುಸ್ತಕ ಇದು. ಏನದು? ಚಾಲೀಸ್ ಆಫ್ ಅಂಬ್ರೋಸಿಯಾ ರಾಮ ಜನ್ಮಭೂಮಿ ಚಾಲೆಂಜ್ ಅಂಡ್ ರಿಸ್ಪಾನ್ಸ್ ಈ ಪುಸ್ತಕವನ್ನು ಇತ್ತೀಚೆಗೆ ಬಿಡುಗಡೆ ಮಾಡಲಾಯಿತು ಉಪರಾಷ್ಟ್ರಪತಿಗಳು. ಸೊ ಆ ಪುಸ್ತಕದ ಲೇಖಕರು ಯಾರು? ನೃಪೇಂದ್ರ ಮಿಶ್ರಾ, ವಿನೋದ್ ರೈ, ಸುರೇಂದ್ರ ಕುಮಾರ್ ಪಚೋರಿ, ಅಮಿತ್ ಖರೆ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ನೋಡ್ರಿ, ಆಪ್ಷನ್ ಬಿ ಸುರೇಂದ್ರ ಕುಮಾರ್ ಪಚೋರಿ ಅಂತಕ್ಕಂಥ ಲೇಖಕರು ಈ ಪುಸ್ತಕವನ್ನು ಬರೆದಿದ್ದು. ಉಪರಾಷ್ಟ್ರಪತಿ CP ರಾಧಾಕೃಷ್ಣನ್ ಅವರು ಇತ್ತೀಚೆಗೆ ನವದೆಹಲಿಯಲ್ಲಿ ಈ ಪುಸ್ತಕವನ್ನ ಬಿಡುಗಡೆ ಮಾಡಿದ್ರು ಅಂತ ಹೇಳ್ಬೋದು.
ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಇತ್ತೀಚೆಗೆ ಯಾವ ಸ್ಥಳದಲ್ಲಿ ಉದ್ಘಾಟನೆ ಆಯಿತು? ಇದು 6ನೇ ಆವೃತ್ತಿ. ಇದು ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ 2026 ಎಲ್ಲಿ ಅದನ್ನು ಉದ್ಘಾಟನೆ ಮಾಡಲಾಯಿತು? ರಾಜೀವ್ ಗಾಂಧಿ ಸ್ಟೇಡಿಯಂ ಇಟಾನಗರ್, NDS ಕ್ರೀಡಾಂಗಣ ಲೇಹ, ಶಿವ ಛತ್ರಪತಿ ಕ್ರೀಡಾ ಸಂಕೀರ್ಣ ಪುಣೆ, ಜವಾಹರ್ಲಾಲ್ ನೆಹರು NDS ಕ್ರೀಡಾಂಗಣ ಪಟ್ಟಣ ಲೇಹದಲ್ಲಿ ಅಲ್ಲಿ ಗವರ್ನರ್ ಕವಿಂದರ್ ಗುಪ್ತಾ ನೋಡಿ, ಲಡಾಖ್ ಇದು ಕೇಂದ್ರಾಡಳಿತ ಪ್ರದೇಶ, ಜಮ್ಮು ಕಾಶ್ಮೀರದಿಂದ ಪ್ರತ್ಯೇಕ ಮಾಡಿ ಈಗ ಅದನ್ನ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಕೇಂದ್ರ ಸರ್ಕಾರ ಮಾಡಿದೆ. 370 ಅಲ್ಲಿ ರದ್ದುಗೊಳಿಸಿದ ನಂತರ. ಸೊ ಹಾಗಾಗಿ ಈಗ ಲಡಾಖ್ನ ಮೊದಲ ಲೆಫ್ಟಿನೆಂಟ್ ಗವರ್ನರ್ ಯಾರಂದ್ರೆ ಕವಿಂದರ್ ಗುಪ್ತಾ. ಇವರು ಈ ಒಂದು ಚಳಿಗಾಲದ ಒಂದು ಕ್ರೀಡಾಕೂಟವನ್ನ ಮಾಡಿದ್ರು ಅಂತ ಹೇಳ್ಬಹುದು. ರಾಷ್ಟ್ರಪತಿ ಭವನದಲ್ಲಿರುವ ಅಮೃತ್ ಉದ್ಯಾನ ಹಿಂದಿನ ಹೆಸರು ಏನಾಗಿತ್ತು? ಇತ್ತೀಚೆಗೆ ಕೇಂದ್ರ ಸರ್ಕಾರ ಕೆಲವೊಂದು ಕಟ್ಟಡಗಳು, ರಾಷ್ಟ್ರಪತಿ ಭವನದ ಗಾರ್ಡನ್, ಪ್ರಧಾನಮಂತ್ರಿ ಕಚೇರಿ ಮುಂತಾದ ಹೆಸರುಗಳನ್ನ ಬದಲಾವಣೆ ಮಾಡಿದೆ. ಈಗ ಅದಕ್ಕೆ ರಾಷ್ಟ್ರಪತಿ ಭವನದಲ್ಲಿ ಇರ್ತಕ್ಕಂಥ ದೊಡ್ಡ ಗಾರ್ಡನ್ಗೆ ಅಮೃತ್ ಉದ್ಯಾನ ಅಂತ ಹೆಸರಿಡಲಾಗಿದೆ. ಮೊದಲಾದ್ರ ಹೆಸರು ಏನಾಗಿತ್ತು? ಮೊಘಲ್ ಗಾರ್ಡನ್ ಅಂತಿತ್ತು, ಕರಿತಾ ಇದ್ರು. ಇನ್ನು ಮುಂದೆ ಅದಕ್ಕೆ ಹೆಸರು ಏನಾಗಿದೆ? ಅಮೃತ್ ಉದ್ಯಾನವನ ಅಂತೇಳಿ ಇದನ್ನ ಹೆಸರಿಡಲಾಗಿದೆ. ಇದನ್ನ ಮತ್ತೆ ರಿನೋವೇಟ್ ಮಾಡಿ ಫೆಬ್ರವರಿ 3, 2026ರಿಂದ ಇದು ಸಾರ್ವಜನಿಕ ಪ್ರವೇಶಕ್ಕೆ ವೀಕ್ಷಣೆಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಸೌಪರ್ಣಿಕಾ ನದಿ ಯಾವ ರಾಜ್ಯದಲ್ಲಿದೆ? ಕರ್ನಾಟಕ, ತಮಿಳುನಾಡು, ಕೇರಳ, ಮಹಾರಾಷ್ಟ್ರ. ನೋಡ್ರಿ, ಇತ್ತೀಚೆಗೆ ಕಲುಷಿತವಾಗುವ ದೃಷ್ಟಿಯಿಂದ ಸೌಪರ್ಣಿಕಾ ನದಿ ಬಹಳಷ್ಟು ಸುದ್ದಿಯಲ್ಲಿರ್ತಕ್ಕಂಥ ನದಿಯಾಗಿತ್ತು. ಅದು ಕರ್ನಾಟಕದಲ್ಲಿರ್ತಕ್ಕಂಥ ಪ್ರಮುಖವಾದ ಒಂದು ನದಿ. ಅದು ಯಾವುದು? ಉಡುಪಿ ಜಿಲ್ಲೆಯಲ್ಲಿ. ಎಲ್ಲಿ ಕಂಡು ಬರ್ತಾ ಇದು? ಉಡುಪಿ ಜಿಲ್ಲೆಯಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟತಕ್ಕಂಥ ಕೊಡಚಾದ್ರಿ ಬೆಟ್ಟಗಳಲ್ಲಿ ಹುಟ್ಟುವಂತ ಈ ನದಿ ಉಡುಪಿ ಪಕ್ಕದಲ್ಲಿ ಹರಿಯುವುದರಿಂದ ಇದಕ್ಕೆ ಅನೇಕ ಕೊಳಚೆ ನೀರು, ತ್ಯಾಜ್ಯಗಳನ್ನ ನದಿಗಳಿಗೆ ಹರಡಿಬಿಟ್ಟು ಅಲ್ಲಿ ಮಲಿನತೆಯನ್ನು ಉಂಟು ಮಾಡಲಾಗ್ತಾ ಇದೆ. ಇತ್ತೀಚೆಗೆ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣದವರು ಅದನ್ನು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅಲ್ಲಿನ ಜಿಲ್ಲಾಧಿಕಾರಿಗೆ ಆದೇಶವನ್ನು ಹೊರಡಿಸಿದ್ರು. ಸೊ ಹೀಗಾಗಿ ಬಹಳಷ್ಟು ದೇಶದ ಗಮನವನ್ನು ಸೆಳೆದಿರತಕ್ಕಂತ ಒಂದು ನದಿ ಯಾವುದಂದ್ರೆ ಸೌಪರ್ಣಿಕಾ ನದಿ. ಏಷ್ಯಾ ಮ್ಯಾನುಫ್ಯಾಕ್ಚರಿಂಗ್ ಇಂಡೆಕ್ಸ್ ಅಲ್ಲಿ ಭಾರತದ ರ್ಯಾಂಕ್ ಎಷ್ಟಿದೆ? 4ನೇ, 5ನೇ, 6ನೇ ಮತ್ತು 7ನೇ. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ನೋಡ್ರಿ, 6ನೇ ಸ್ಥಾನದಲ್ಲಿದೆ. ಮ್ಯಾನುಫ್ಯಾಕ್ಚರಿಂಗ್ ಇಂಡೆಕ್ಸ್ ಅಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿ ಇದೆ ಅಂದ್ರೆ 11 ಏಷ್ಯಾದ ದೇಶಗಳಲ್ಲಿ ಭಾರತ 6ನೇ ಸ್ಥಾನದಲ್ಲಿ ಇದೆ ಅಂತ ಹೇಳ್ಬಹುದು. ನೋಡ್ರಿ, ವಿಯೆಟ್ನಾಂ ಬದಲಿಗೆ ಮಲೇಷ್ಯಾ 2ನೇ ಸ್ಥಾನಕ್ಕೆ ಏರ್ತು ಅಂತ ಹೇಳ್ಬಹುದು. ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿ ಇರ್ತಕ್ಕಂಥ ಏಷ್ಯಾದ ದೇಶ ಯಾವ್ದಂದ್ರೆ ಚೀನಾ. 2026ರ ನಂಬಿಯೋ ಗ್ಲೋಬಲ್ ಸೇಫ್ಟಿ ಇಂಡೆಕ್ಸ್ ಪ್ರಕಾರ ಸತತ 10ನೇ ವಿಶ್ವದ ಸುರಕ್ಷಿತ ನಗರವೆಂದು ಯಾವ ನಗರವನ್ನ ಕರೆಯುತ್ತಾರೆ? ನೋಡ್ರಿ, ಜಗತ್ತಿನಲ್ಲಿ ಅತ್ಯಂತ ಸುರಕ್ಷಿತ ನಗರ ಅಂತೇಳಿ ಯಾವ ನಗರವನ್ನು ಕರೀತಾರೆ? ಟೋಕಿಯೋ, ಸಿಂಗಾಪುರ್, ವಿಯೆನ್ನಾ, ಅಬುಧಾಬಿ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಅಬುಧಾಬಿ ನಗರವನ್ನ ಅತ್ಯಂತ ಸುರಕ್ಷಿತ ನಗರ ಅಂತೇಳಿ ಕರೆಯಲಾಗ್ತದೆ. ಸತತ 10ನೇ ವರ್ಷ 2017ರಿಂದ ಇದು ಸೇಫ್ಟಿಯೆಸ್ಟ್ ಸಿಟಿ ಅಂತೇಳಿ ಇದನ್ನ ಕರೆಯಲಾಗ್ತದೆ. ಮುಖ್ಯವಾಗಿ ಇಲ್ಲಿ ಕಡಿಮೆ ಜೀವನ ವೆಚ್ಚ ಹಾಗೂ ಭದ್ರತೆ, ಸ್ಥಿರತೆ, ಉತ್ತಮ ಗುಣಮಟ್ಟದ ಆಡಳಿತ ಮತ್ತು ಕೆಲಸ ಇವೆಲ್ಲವುಗಳನ್ನ ನೋಡಿ ಅರಬ್ ಎಮಿರೇಟ್ಸ್ನ ಅಬುಧಾಬಿಯನ್ನ ಅತ್ಯಂತ ಸುರಕ್ಷಿತ ನಗರ ಅಂತ ಹೇಳೋದನ್ನ ಆಗಿದೆ ಅಂತ ಹೇಳ್ಬೋದು. ಜನವರಿ 2026ರಲ್ಲಿ ಕೇಂದ್ರ ಸರ್ಕಾರ ಅಟಲ್ ಪಿಂಚಣಿ ಯೋಜನೆಯನ್ನ ಯಾವ ಹಣಕಾಸು ವರ್ಷದವರೆಗೆ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೆ? ಅಟಲ್ ಪಿಂಚಣಿ ಯೋಜನೆಯನ್ನ ಯಾವ ವರ್ಷದವರೆಗೆ ಅಂದ್ರೆ 2030-31ರವರೆಗೆ ಈ ಅಟಲ್ ಪಿಂಚಣಿ ಯೋಜನೆಯನ್ನ ಕೇಂದ್ರ ಸರ್ಕಾರ ವಿಸ್ತರಿಸಿದೆ ಅಂತ ಹೇಳ್ಬೋದು. ಇಲ್ಲಿ ಒಂದಿಷ್ಟು ಮಂತ್ಲಿ ಹಣವನ್ನ ಇನ್ವೆಸ್ಟ್ ವರ್ಷಕ್ಕೊಮ್ಮೆ ಜನಗಣತಿಯನ್ನ ಮಾಡ್ಲಾಗ್ತಾ ಇದೆ. ಈ ಹಿಂದೆ ನಡೆದಿರ್ತಕ್ಕಂಥ ಜನಗಣತಿ ಎಷ್ಟು 2011ರಲ್ಲಿ ನಡೆದಿತ್ತು. ಬಟ್ 2021ರಲ್ಲಿ ಕರೋನಾ ಬಂದಿದ್ದರಿಂದಾಗಿ 2022ರಲ್ಲಿ ಎಲೆಕ್ಷನ್ ಬಂದಿದ್ದರಿಂದಾಗಿ ಅದನ್ನು ಮುಂದೂಡಲಾಯಿತು.
ಈಗ ಫುಲ್ಲಿ ಡಿಜಿಟಲ್ ಆಗಿ 2026 ಮತ್ತು 27ರಲ್ಲಿ ಜನಗಣತಿಯನ್ನ ಕೈಗೊಳ್ಳಲಾಗ್ತಾ ಇದೆ. ಮೊದಲ ಬಾರಿಗೆ ಏನ್ ಮಾಡ್ತಾ ಇದಾರೆ ಅಂದ್ರೆ ಮನೆ ಪಟ್ಟಿ ಮತ್ತು ವಸತಿಗಳನ್ನ ಮಾಡ್ತಾರೆ. ಎಷ್ಟು ಮನೆಗಳಿವೆ ಅನ್ನೋದನ್ನ 27 ಏಪ್ರಿಲ್ ಅಲ್ಲಿ ಮಾತ್ರ ಕಂಪ್ಲೀಟ್ ಜನಗಣತಿಯ ಒಂದು ರಿಪೋರ್ಟ್ ಅನ್ನಲ್ಲಿ ಬಿಡುಗಡೆ ಮಾಡಲಾಗ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ಮನೆ ಪಟ್ಟಿ ಮಾಡುವಾಗ 33 ಪ್ರಶ್ನೆಗಳಿರ್ತಾವು. ಈ ಪ್ರಶ್ನೆ ಕ್ವಶನರ್ಗಳಿಗೆ ಮೊಬೈಲ್ಗಲ್ಲೇ ಯಾವುದೇ ರೀತಿ ಪೇಪರ್ ಯೂಸ್ ಮಾಡಂಗಿಲ್ಲ, ಪೆನ್ ಪೇಪರ್ ಯೂಸ್ ಮಾಡಂಗಿಲ್ಲ, ಓನ್ಲಿ ಮೊಬೈಲ್ ಅಲ್ಲೇನೆ ಜನಗಣತಿಯನ್ನ ಮಾಡಲಾಗ್ತಾ ಇದೆ ಅಂತ ಹೇಳ್ಬೋದು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಮೂನಾ ದ್ವೀಪ ಯಾವ ದೇಶದಲ್ಲಿ ಕಂಡು ಬರ್ತದೆ? ಇಂಡೋನೇಷಿಯಾ, ಚೀನಾ, ಜಪಾನ್, ಫಿಲಿಪೈನ್ಸ್. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಮೂನಾ ಐಲ್ಯಾಂಡು ಇತ್ತೀಚೆಗೆ ಬಹಳಷ್ಟು ಸುದ್ದಿಯಲ್ಲಿ ಇರ್ತಕ್ಕಂಥ ದ್ವೀಪವಾಗಿದ್ದು ಇದು ಎಲ್ಲಿ ಕಂಡು ಬರ್ತದೆ ನೋಡ್ರಿ. ಇದು ಇಂಡೋನೇಷ್ಯಾದಲ್ಲಿ ಕಂಡು ಬರ್ತಕ್ಕಂಥ ಒಂದು ದ್ವೀಪವಾಗಿದ್ದು ಇಲ್ಲಿ ಈ ದ್ವೀಪದಲ್ಲಿ ಹಳೇ ಕಾಲದ ಸುಮಾರು 67,800 ವರ್ಷಗಳ ಹಿಂದೆ ಒಂದು ಮಾನವ ಜೀವಿ ಅಲ್ಲಿ ವಾಸವಾಗಿದ್ರು ಅಂತಕ್ಕಂಥ ಅವಶೇಷಗಳು ಸಿಕ್ಕಾವು. ಬಂಡೆ ಮೇಲೆ ಚಿತ್ರಗಳನ್ನ ಮಾನವ ಕೈಯಿಂದ ಅಲ್ಲಿ ಕೆತ್ತಿದ್ದು ಗೀಟ್ ಹಾಕಿದ್ದು ಕಂಡು ಬಂದದ ಕಲ್ಲುಗಳ ಮೇಲೆ. ಅದನ್ನೆಲ್ಲ ವೈಜ್ಞಾನಿಕವಾಗಿ ಸಂಶೋಧನೆ ಮಾಡಿದಾಗ ಸುಮಾರು 67,000 ವರ್ಷಗಳ ಹಿಂದೆ ಅಲ್ಲಿ ಮಾನವ ಬದುಕಿದ್ದ ಅನ್ಲಿಕ್ಕೆ ಉದಾಹರಣೆ ಸಿಕ್ಕದ. ಇದು ಇಂಡೋನೇಷ್ಯಾದ ಆಗ್ನೇಯ ಸುಲವೇಸಿ ಪ್ರಾಂತ್ಯದಲ್ಲಿ ಈ ಒಂದು ದ್ವೀಪ ಕಂಡು ಬರ್ತದ ಅಂತ ಹೇಳ್ಬೋದು. ಸುಕನ್ಯಾ ಸಮೃದ್ಧಿ ಯೋಜನೆಯನ್ನ ಯಾವ ಅಭಿಯಾನದ ಅಡಿಯಲ್ಲಿ ಪ್ರಾರಂಭಿಸಲಾಗಿದೆ? ಯಾಕೆ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನ ಪ್ರಾರಂಭಿಸಲಾಯ್ತಪ್ಪ? ಒಂದನೇದ್ದು ಬೇಟಿ ಬಚಾವ್ ಬೇಟಿ ಪಡಾವ್ ಒಂದು ಅಭಿಯಾನ. ಅಂದ್ರೆ ಹೆಣ್ಣು ಮಕ್ಕಳನ್ನ ಶಿಕ್ಷಣ ಮತ್ತು ಹೆಣ್ಣು ಮಕ್ಕಳ ಒಂದು ಇದನ್ನ ಹೆಚ್ಚು ಮಾಡಲಿಕ್ಕೆ, ಜಾಗೃತಿಯನ್ನು ಉಂಟು ಮಾಡಲಿಕ್ಕೆ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತಕ್ಕಂಥ ಕ್ಯಾಂಪೇನ್ ಮಾಡಿದ್ರು. ಅದರ ಅಡಿಯಲ್ಲೇ ಕೇಂದ್ರ ಸರ್ಕಾರ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನ ಜಾರಿಗೆ ತಂದಿದೆ. ಇಲ್ಲಿ 11 ವರ್ಷ ಒಳಗಿನ ಮಕ್ಕಳ ಹೆಸರಿನಲ್ಲಿ ನಾವು ಪೋಸ್ಟ್ ಆಫೀಸ್ ಅಲ್ಲಿ ಈ ಒಂದು ಯೋಜನೆಯ ಒಂದು ಬಾಂಡ್ ಅನ್ನ ಅಕೌಂಟ್ ಅನ್ನ ತೆಗಿಬಹುದು. ಅಲ್ಲಿ ಇಟ್ಟಿರ್ತಕ್ಕಂಥ ಹಣ ಇವರು 18 ವರ್ಷಕ್ಕೆ ಬಂದ ನಂತರ ಹಣ ಏನಾಗ್ತದೆ ನಮ್ಗಲ್ಲಿ ರಿಟರ್ನ್ ಆಗ್ತದೆ. ನೋಡ್ರಿ, ಸುಕನ್ಯಾ ಸಮೃದ್ಧಿ ಯೋಜನೆ ಕೇಂದ್ರ ಸರ್ಕಾರ 2015ರಲ್ಲಿ ಆರಂಭವಾಗಿರ್ತಕ್ಕಂಥ ಒಂದು ಯೋಜನೆ. ಇದೊಂದು ಉಳಿತಾಯ ಯೋಜನೆ. ಇದು ಪ್ರತಿ ವರ್ಷ ಇದಕ್ಕೆ 8.2ರಷ್ಟು ಈಗ ಬಡ್ಡಿಯನ್ನು ಇದಕ್ಕೆ ನೀಡಲಾಗ್ತಾ ಇದೆ. ಮಗುವಿನ ಶಿಕ್ಷಣ ಮತ್ತು ವಿವಾಹಕ್ಕೆ ಸಂಬಂಧಪಟ್ಟ ಅವಶ್ಯಕತೆಗಳನ್ನ ವೆಚ್ಚವನ್ನು ಈಡೇರಿಸಲಿಕ್ಕೆ ಈ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ. ಎಲನ್ ಜಾನ್ಸನ್ ಸರ್ಲಿಪ್, ವಿನ್ನಿ ಮಡಿಕಿಜೆಲಾ ಮಂಡೇಲಾ, ಗ್ರಾಕಾ ಮಾಚಲ್, ಲೇಮಾ ಗೌಚಿ. ನೋಡ್ರಿ, ಗ್ರಾಸಾ ಮಾಚಲ್, ಲೇಮಾ ಗೋವಿ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ಬಿ. ಇತ್ತೀಚೆಗೆ ಗ್ರಾಸಾ ಮಚಲ್ ಇವರು ಮೊಜಾಂಬಿಕ್ ದೇಶದ ಮಾನವ ಹಕ್ಕುಗಳ ಹೋರಾಟಗಾರರು. ಇವರಿಗೆ 2025ನೇ ಸಾಲಿನ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಇವರಿಗೆ ನೀಡಲಾಗಿದೆ. ಇವರನ್ನು ಆಯ್ಕೆ ಮಾಡುವಂತ ಕಮಿಟಿ ಮುಖ್ಯಸ್ಥರು, ಆಯ್ಕೆ ಸಮಿತಿ ಮುಖ್ಯಸ್ಥರು ಯಾರಾಗಿದ್ರು ಅಂದ್ರೆ ಶಿವಶಂಕರ್ ಮೆನನ್. ಈ ಹಿಂದೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರಾಗಿದ್ರು ಕಾಂಗ್ರೆಸ್ ಸರ್ಕಾರ ಇದ್ದಾಗ. ಅವರು ಈ ಒಂದು ವ್ಯಕ್ತಿಯನ್ನ ಆಯ್ಕೆ ಮಾಡಿದ್ರು. ಇಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಪ್ರಶಸ್ತಿಗೆ ಮೌಲ್ಯ ಎಷ್ಟಿದೆ ಅಂದ್ರೆ 1 ಕೋಟಿ ರೂಪಾಯಿ ಬಹುಮಾನ ಇದೆ. ಏನಿದೆ? 1 ಕೋಟಿ ರೂಪಾಯಿ ಬಹುಮಾನ, ಪ್ರಶಸ್ತಿ ಪತ್ರ ಮತ್ತು ಟ್ರೋಫಿಯನ್ನು ಇದು ಒಳಗೊಂಡಿದೆ ಅಂತ ಹೇಳ್ಬೋದು. ವಸಂತ ಋತುವಿನ ಆಗಮನವನ್ನು ಸೂಚಿಸುವ ವಸಂತ ಪಂಚಮಿ ಮುಖ್ಯವಾಗಿ ಯಾವ ದೇವಿಯಸ್ಗೆ ಸಮರ್ಪಿತವಾಗಿದೆ? ವಸಂತ ಪಂಚಮಿಯಲ್ಲಿ ಯಾವ ದೇವರನ್ನ ಆರಾಧನೆ ಮಾಡಲಾಗ್ತಾ ಇದೆ? ದುರ್ಗಾದೇವಿ, ಪಾರ್ವತಿ, ಸರಸ್ವತಿ, ಲಕ್ಷ್ಮಿ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಸರಸ್ವತಿ ದೇವಿಯನ್ನ ಆರಾಧನೆ ಮಾಡಲು ಬಸಂತ ಪಂಚಮಿಯನ್ನ ಇತ್ತೀಚೆಗೆ ಆಚರಣೆ ಮಾಡಿದ್ರು ಅಂತ ನಾವು ಹೇಳ್ಬೋದು. ಜನವರಿ 23ರನ್ನ ವಸಂತ ಪಂಚಮಿ ಅಂತ ನಾವು ಇದನ್ನ ಆಚರಣೆ ಮಾಡ್ತೀವಿ. ಸರಸ್ವತಿ ಮಾತೆಯನ್ನ ಸ್ಮರಿಸಲಿಕ್ಕೆ ಭಾರತಾದ್ಯಂತ ಇದನ್ನ ವಸಂತ ಪಂಚಮಿ ಅಂತ ಹೇಳಿ ಇದನ್ನ ಆಚರಣೆ ಮಾಡ್ತಾ ಇದ್ದಾರೆ. ಯಾವ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರನ್ನ ಗೌರವಿಸಲು ಪರಾಕ್ರಮ ದಿವಸ್ ಅಂತಕ್ಕಂಥ ಒಂದು ದಿನಾಚರಣೆಯನ್ನ ಆಚರಣೆ ಮಾಡಲಾಗ್ತಾ ಇದೆ? ಜನವರಿ 23ರನ್ನ. ಯಾವ ದಿನವನ್ನ? ಜನವರಿ 23ರನ್ನ ಪರಾಕ್ರಮ ದಿವಸ್ ಅಂತ ಆಚರಣೆ ಮಾಡ್ತಾರೆ. ಯಾರ ಒಂದು ಜನ್ಮದಿನ ನೆನಪಿಗಾಗಿ ಅಂದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನದ ನೆನಪಿಗಾಗಿ
ಪ್ರತಿ ವರ್ಷ ಜನವರಿ 20ನ್ನ ಪರಾಕ್ರಮ ದಿವಸ್ ಅಂತ ಹೇಳಿ ಇದನ್ನ ಆಚರಣೆ ಮಾಡಲಾಗ್ತಾ ಇದೆ ಅಂತ ಹೇಳ್ಬೋದು. ಇತ್ತೀಚೆಗಷ್ಟೇ ಸುದ್ದಿಯಲ್ಲಿ ಕಂಡುಬಂದ ಪಾಂಡೋಹಾ ಅಣೆಕಟ್ಟು ಯಾವ ನದಿಯ ಮೇಲಿದೆ? ಸತ್ಲಜ್, ಪಿಎಸ್, ರವಿ, ಚೆನಾಬ್. ಸೊ ಪಾಂಡೋವಾ ಅಣೆಕಟ್ಟು ಯಾವ ನದಿ ಮೇಲೆ ಅಂತಂದ್ರೆ ಬಿಯಾಸ್ ನದಿ ಮೇಲೆ. ಎಲ್ಲಿದು? ಬಿಯಾಸ್ ನದಿ ಮೇಲೆ ಇದ್ದು ಇತ್ತೀಚೆಗೆ ಬಹಳಷ್ಟು ಸುದ್ದಿಯಲ್ಲಿರ್ತಕ್ಕಂಥ ಒಂದು ಅಣೆಕಟ್ಟು ಅಂತ ಹೇಳ್ಬೋದು. ಇಲ್ಲಿ ಗುರುತ್ವ ಅಣೆಕಟ್ಟನ್ನು ನಿರ್ಮಾಣ ಮಾಡಿ ಇಲ್ಲಿ ಜಲವಿದ್ಯುತ್ತನ್ನ ಉತ್ಪಾದನೆ ಮಾಡಲಾಗ್ತಾ ಇದೆ. ಸೊ ಈ ಒಂದು ಯೋಜನೆಗೆ ಕೇಂದ್ರ ಇದು ಜಮ್ಮು ಕಾಶ್ಮೀರದ ಒಂದು ಯೋಜನೆ ಇದು. ಇದಕ್ಕೆ ಅಲ್ಲಿರ್ತಕ್ಕಂಥ ಪಂಜಾಬ್ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಇದಕ್ಕೆ ಆಕ್ಷೇಪಣೆಯನ್ನ ಸಲ್ಲಿಸಿದೆ ಅಂತ ಹೇಳ್ಬೋದು. ಚಂಬಲ್ನ ನಂತರ ಅತಿ ಹೆಚ್ಚು ಸಂಖ್ಯೆಯ ಗರಿವಾಲ್ಗಳು ಅಂದ್ರೆ ಮೀನು ತಿನ್ನುವ ಮೊಸಳೆಗಳು ಹೆಚ್ಚಾಗಿ ಎಲ್ಲಿ ಕಂಡು ಬರ್ತವೆ? ಯಾವ ನದಿಯಲ್ಲಿ ಕಂಡು ಬರ್ತಾವು? ಅತಿ ಹೆಚ್ಚು ಮೀನು ತಿಂತಕ್ಕಂಥ ಮೊಸಳೆಗಳು ಕಂಡು ಬರೋದಿಲ್ಲ ಅಂದ್ರೆ ಚಂಬಲ್ ನದಿ ಒಳಗೆ, ಮಧ್ಯಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ನದಿ ಇದು. ಅದನ್ನ ಬಿಟ್ರೆ ನೆಕ್ಸ್ಟ್ ಎಲ್ಲಿ ಕಂಡು ಬರ್ತಾವ ಅಂದ್ರೆ ಘಾಗ್ರಾ, ಮೂಗ್, ಗಂಡಕ್, ಕೋಸಿ. ಸೊ ಆನ್ಸರ್ ಯಾವ್ದತ್ತಂದ್ರೆ ಘಾಗರ್ ನದಿ. ಯಾವ್ದಿದು? ಸರಿ ಗಂಡಕ್ ನದಿ. ಗಂಡಕ್ ನದಿ ಬಿಹಾರದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ನದಿಯಾಗಿದ್ದು ಉತ್ತರದಿಂದ ಬಂದು ಗಂಗಾ ನದಿಯನ್ನ ಸೇರ್ತದೆ. ಭಾರತ ನೇಪಾಳ ಗಡಿಯುದ್ದಕ್ಕೂ ಹರಿಯುವ ನದಿ ಯಾವುದು ಅಂತ ಕೇಳಿದ್ರಂದ್ರೆ ಗಂಡಕ್ ನದಿ ಅಂತ ಹೇಳ್ಬಹುದು. ಇದು ಅಲ್ಲಿ ಮೊಸಳೆಗಳನ್ನು ತಿನ್ನತಕ್ಕಂಥ ಮೀನುಗಳನ್ನು ತಿನ್ನತಕ್ಕಂಥ ಒಂದು ಮೊಸಳೆಗಳು ಪ್ರಮಾಣದಲ್ಲಿ ಇನ್ಸೆಂಟಿವ್ ಸ್ಕೀಮ್ಗೆ ನೋಡಲ್ ಪ್ರಾಧಿಕಾರ ಯಾವ್ದಾಗಿರುತ್ತದೆ? ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ. ನೋಡ್ರಿ, ಕಾಮರ್ಸ್ ಅಂಡ್ ಇಂಡಸ್ಟ್ರಿ, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ವೈಟ್ ಗೂಡ್ಸ್ಗಾಗಿ ನೋಡಲ್ ಪ್ರಾಧಿಕಾರ ಅಂತ ಹೇಳಿದನ್ನ ಕರೆಯಲಾಗ್ತದೆ ಅಂತ ಹೇಳ್ಬೋದು. ಜನವರಿ 2025ರಲ್ಲಿ ಭಾರತೀಯ ರೈಲ್ವೆ ತನ್ನ ಮೊದಲ ಹ್ಯೂಮನಾಯ್ಡ್ ರೋಬೋಟ್ ಅನ್ನ, ನೋಡ್ರಿ, ರೈಲ್ವೆ ತನ್ನ ರೈಲ್ವೆ ಸ್ಟೇಷನ್ಗಳಲ್ಲಿ ಈ ರೋಬೋಟ್ ಗಳನ್ನ ರೆಡಿ ಮಾಡಿದೆ. ಮೊದಲ ರೋಬೋಟ್ ACS ಅರ್ಜುನ್ ಅಂತ ಹೇಳಿದ್ರು. ರೋಬೋಟ್ ಹೆಸರೇನಿದೆ? ACS ಅರ್ಜುನ್ ಅಂತೇಳಿ. ಯಾವ ರೈಲ್ವೆ ನಿಲ್ದಾಣದಲ್ಲಿ ಇದನ್ನ ನಿಯೋಜಿಸಲಾಗಿದೆ? ನವದೆಹಲಿ, ವಿಶಾಖಪಟ್ಟಣ, ಸಿಕಂದರಾಬಾದ್, ವಿಶಾಖಪಟ್ಟಣದಲ್ಲಿ ಸುರಕ್ಷತೆ, ಭದ್ರತೆ ಮತ್ತು ಸೇವಾ ಅರ್ಜುನ್ ಅಂತಕ್ಕಂಥ ರೋಬೋಟ್ ಅನ್ನ ಇತ್ತೀಚೆಗೆ ಬಾಲಿವುಡ್ ರತ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ, ಎರಡನೇದು ಪದ್ಮವಿಭೂಷಣ, ಮೂರನೇದು ಪದ್ಮಶ್ರೀ, ಪದ್ಮಭೂಷಣ, ನಾಲ್ಕನೇದು ಪದ್ಮಶ್ರೀ. ಇವು 4 ನಾಗರಿಕ ಪ್ರಶಸ್ತಿಗಳು. ಇನ್ನು ಮಿಲಿಟರಿ ಪ್ರಶಸ್ತಿಗಳ ಮಹಾವೀರ ಚಕ್ರ, ಆಮೇಲೆ ವೀರ ಚಕ್ರ. ಇವು 3 ನಾಗರಿಕ ಪ್ರಶಸ್ತಿಗಳಂತ, ಮಿಲಿಟರಿ ಪ್ರಶಸ್ತಿಗಳಂತ ನಾವು ಇವುಗಳನ್ನ ಕರಿತೀವಿ. ಪದ್ಮವಿಭೂಷಣ ಪ್ರಶಸ್ತಿಯನ್ನ ನೀಡಲಾಯಿತು. T20 ವರ್ಲ್ಡ್ ಕಪ್ 2026ರಲ್ಲಿ ಬಾಂಗ್ಲಾದೇಶದ ಬದಲಿಗೆ ಯಾವ ದೇಶವನ್ನು ಘೋಷಣೆ ಮಾಡಲಾಗಿದೆ? ನೋಡ್ರಿ, ನೀವೆಲ್ಲ ನೋಡಬಹುದು. ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಸರ್ಕಾರವನ್ನ ಕಿತ್ತೊಗೆದು ಅಲ್ಲಿ ಇಂಟರಿಮ್ ಗೌರ್ಮೆಂಟ್ ಬಂದಿದೆ. ಅಲ್ಲಿರ್ತಕ್ಕಂಥ ಹಿಂದೂಗಳ ಮೇಲೆ, ಮುಸ್ಲಿಮರು, ಅಲ್ಪಸಂಖ್ಯಾತರ ಹಿಂದೂಗಳ ಮೇಲೆ ದಾಳಿ ಮಾಡೋದನ್ನ ಪ್ರತಿಭಟನೆ ಮಾಡೋದಕ್ಕಾಗಿ ಬಾಂಗ್ಲಾವನ್ನ ನಾವು ಎಲ್ಲ ಕಡೆ ವಿರೋಧ ಮಾಡ್ತಾ ಇದೀವಿ. T20ದಲ್ಲಿ ಬಾಂಗ್ಲಾದ ಆಡಳಿತಗಾರ ಇದ್ದ, ಅದನ್ನ ನಾವು ವಿರೋಧ ಮಾಡಿದೀವಿ. ಹಿಂಗಾಗಿ ಬಾಂಗ್ಲಾದೇಶ ಈ ಸಲ T20 ಆಡ್ಲಿಕ್ಕೆ ಬರ್ತಾ ಇಲ್ಲ. ಸೊ ಆ ದೇಶದ ಬದಲಾಗಿ ಯಾವ ದೇಶವನ್ನ ನಾವು ಆಯ್ಕೆ ಮಾಡ್ಕೊಂಡಿವಿ? ಐರ್ಲೆಂಡ್, ನೇಪಾಳ್, ನೆದರ್ಲ್ಯಾಂಡ್, ಸ್ಕಾಟ್ಲೆಂಡ್. ಸೊ ಆನ್ಸರ್ ಯಾವ್ದತ್ತಂದ್ರೆ ಸ್ಕಾಟ್ಲೆಂಡ್ ದೇಶವನ್ನ ಬಾಂಗ್ಲಾದೇಶದ ಬದಲಾಗಿ ಈಗ ಈ ಒಂದು ಇದಕ್ಕೆ ತಂಡಕ್ಕೆ ಸೇರಿಸಿಕೊಳ್ಳಲಾಗಿದೆ. ಭಾರತ ಮತ್ತು ಶ್ರೀಲಂಕಾದಲ್ಲಿ ಈ T20 ಪಂದ್ಯಾವಳಿಗಳು ನಡೀತಾ ಇದಾವೆ ಅಂತ ಹೇಳ್ಬೋದು. ಇತ್ತೀಚೆಗೆ ಬಂದಿರತಕ್ಕಂಥ ನ್ಯೂಸ್ ಅಲ್ಲಿ ನೋಡಿದ್ರೆ ಪಾಕಿಸ್ತಾನವೂ ಸಹ ಈ ಒಂದು T20 ಪಂದ್ಯದಲ್ಲಿ ಭಾರತದೊಂದಿಗೆ ಆಡೋದಿಲ್ಲ ಅಂತ ಈ
ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದೆ, ಅದು ನ್ಯೂಸ್ ಪೇಪರ್ ಅಲ್ಲಿ ನೀವೆಲ್ಲ ನೋಡಬಹುದು. 77ನೇ ಗಣರಾಜ್ಯೋತ್ಸವ 2020 ಆಚರಣೆ ಸಮಯದಲ್ಲಿ ಯಾರು ಅಶೋಕ ಚಕ್ರ ಪ್ರಶಸ್ತಿಯನ್ನ ಪಡೆದರು? ಆಪ್ಷನ್ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ. ಇತ್ತೀಚೆಗೆ ಬಾಹ್ಯಾಕಾಶಕ್ಕೆ ಹೋಗಿ ಬಂದಿರತಕ್ಕಂಥ ಭಾರತದ ವಾಯುಸೇನಾ ವಿಜ್ಞಾನಿ ಆಕ್ಸಿಯಾಮ್ 4 ಮಿಷನ್ 4 ಅಲ್ಲಿ ಐತಿಹಾಸಿಕವಾಗಿ ಆ ಬಾಹ್ಯಾಕಾಶಕ್ಕೆ ಹೋಗಿ ಬಂದಿರತಕ್ಕಂಥ ಭಾರತದ ಮೊಟ್ಟ ಮೊದಲ ಗಗನಯಾತ್ರಿ ಅಂತ ನಾವು ಇದನ್ನ ಕರಿತೀವಿ. ಹೀಗಾಗಿ ಶಾಂತಿ ಕಾಲದ ಶೌರ್ಯ ಪ್ರಶಸ್ತಿ ಇವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಭಾರತ ಯುರೋಪಿಯನ್ ಯೂನಿಯನ್ ಮುಕ್ತ ವ್ಯಾಪಾರ ಒಪ್ಪಂದವನ್ನ ಡ್ಯಾಶ್ ಎಂದು ವಿವರಿಸಲಾಗಿದೆ. ಇತ್ತೀಚೆಗೆ ಯುರೋಪಿಯನ್ ಯೂನಿಯನ್ನ ಮುಖ್ಯಸ್ಥರು ಭಾರತಕ್ಕೆ ಭೇಟಿ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಭಾರತ ಅಮೆರಿಕಾದ ಒತ್ತಡದ ನಡುವೆಯೂ ಸಹ ಯುರೋಪಿಯನ್ ಯೂನಿಯನ್ ನೊಂದಿಗೆ ವ್ಯಾಪಾರ ಒಪ್ಪಂದವನ್ನು, ಅತಿ ದೊಡ್ಡ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಳ್ಳಲಾಯಿತು. ಸುಮಾರು 20 ವರ್ಷಗಳವರೆಗೆ ಭಾರತ ಮತ್ತು ಯುರೋಪ್ ನಡುವಿನ ವ್ಯಾಪಾರದಲ್ಲಿ ಹಲವಾರು ಸಮಸ್ಯೆಗಳಿದ್ದು, ಆ ಎಲ್ಲ ಸಮಸ್ಯೆಗಳನ್ನು ಹೋಗಲಾಡಿಸಿ ಮುಕ್ತ ವ್ಯಾಪಾರಕ್ಕಾಗಿ ನರೇಂದ್ರ ಮೋದಿ ಅವರು ಏನ್ ಮಾಡಿದ್ರು ಅಂದ್ರೆ ಯುರೋಪಿಯನ್ ಒಕ್ಕೂಟದ ಮುಖ್ಯಸ್ಥರನ್ನ ಭಾರತಕ್ಕೆ ಕರೆಸಿ ಇಲ್ಲೇ ಒಪ್ಪಂದವನ್ನು ಮಾಡ್ಕೊಂಡ್ರು. ಇದಕ್ಕೆ ಏನ್ ಕರೀತಾರೆ ಅಂದ್ರೆ ಎಲ್ಲಾ ವ್ಯವಹಾರಗಳ ತಾಯಿ ಅಂತ ಕರೀತಾರೆ, ಎಲ್ಲಾ ಒಪ್ಪಂದಗಳ ತಾಯಿ. ಯಾಕಂದ್ರೆ ಯುರೋಪಿಯನ್ ಯೂನಿಯನ್ ಇರ್ತಕ್ಕಂಥ ಎಲ್ಲಾ ದೇಶಗಳೊಂದಿಗೆ ನಾವು ಒಪ್ಪಂದ ಮಾಡ್ಕೊಂಡಿದ್ದು, ಒಂದೇ ಒಪ್ಪಂದ ಎಲ್ಲ ದೇಶಗಳಿಗೂ ಇದೇನಾಗ್ತದ ಅಪ್ಲೈ ಆಗ್ತದ ಅಂತ ಹೇಳ್ಬೋದು. ಸೊ ನೋಡ್ರಿ, 2026 ಜನವರಿ 27ರಂದು ಯುರೋಪಿಯನ್ ಯೂನಿಯನ್ ಅಧಿಕೃತವಾಗಿ ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕ್ತು. ಅದಕ್ಕೆ ಈ ಒಪ್ಪಂದವನ್ನು ಏನ್ ಕರಿತೀವಿ ಅಂದ್ರೆ ಎಲ್ಲ ಒಪ್ಪಂದಗಳ ತಾಯಿ ಅಂತೇಳಿ ನಾವು ಇದನ್ನ ಕರಿತೀವಿ. ಯುರೋಪಿಯನ್ ಯೂನಿಯನ್ ನ ಮುಖ್ಯಸ್ಥರು ಇವರು, ರೈಟ್ರಿ, ಭಾರತಕ್ಕೆ ಭೇಟಿ ಕೊಟ್ಟು ಒಪ್ಪಂದಕ್ಕೆ ಸಹಿ ಹಾಕಿದರು. ಸೆಫಾಹಿಜಾಲ್ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ? ಅಸ್ಸಾಂ, ತ್ರಿಪುರಾ, ಮಿಜೋರಾಂ, ಮಣಿಪುರ್. ಸೆಫಾಹಿಜಾಲ್ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ? ತ್ರಿಪುರಾದಲ್ಲಿ. ಎಲ್ಲಿ ಕಂಡು ಬರ್ತಾ ಇದ್ರಿ? ತ್ರಿಪುರಾದ ಸಿಪಾಹಿಜಾಲ್ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಇದು ನೋಡ್ರಿ, ಅಮೃತ್ ಸಾಗರ್ ಸರೋವರದಂತ ಪ್ರಮುಖ ಜಲಮೂಲಗಳನ್ನು ಇದು ಒಳಗೊಂಡಿದೆ ಅಂತ ಹೇಳ್ಬೋದು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಹೆಮಿಲೆಕ್ಸಿನಮ್ ಇಂಡಿಕಮ್ ಎಂದರೇನು? ಇದು ಹೊಸದಾಗಿ ಇತ್ತೀಚೆಗೆ ಪತ್ತೆಯಾದ ಅಣಬೆ ನೋಡ್ರಿ, ಹೊಸ ಒಂದು ಅಣಬೆ ಪ್ರಭೇದ ಇದು. ಆ ಅಣಬೆ ಪ್ರಭೇದ ಹೆಸರು ಏನಂದ್ರೆ ಹೆಮಿಲೆಕ್ಸಿಯಂ ಇಂಡಿಕಮ್ ಅಂತೇಳಿ ಒಂದು ಹೆಸರನ್ನು ಇದಕ್ಕೆ ಇಡಲಾಗಿದೆ. ಹಿಮಾಲಯ ಸಮಶೀತೋಷ್ಣ ಪ್ರದೇಶದಲ್ಲಿ ಇದು ಕಂಡು ಬಂದು ಉತ್ತರಾಖಂಡದ ಬಾಗೇಶ್ವರ ಓಕ್ ಮರಗಳ ಕೆಳಗೆ ಈ ಒಂದು ಅಣಬೆ ಕಂಡು ಬಂದದ. ಅದಕ್ಕೆ ಇದು ಇತ್ತೀಚೆಗೆ ಕಂಡು ಬಂದಿರತಕ್ಕಂಥ ಅಣಬೆ ಅಂತ ಇದನ್ನ ಗುರುತಿಸಲಾಗ್ತಾ ಇದೆ. ಜನವರಿ 2026ರಲ್ಲಿ ಬ್ಯಾಸಿಲಸ್ ಸಬ್ಟಿಲೀಸ್ ಅನ್ನ ತನ್ನ ರಾಜ್ಯ ಸೂಕ್ಷ್ಮ ಜೀವಿ ಎಂದು ಯಾವ ರಾಜ್ಯ ಘೋಷಿಸಿದೆ? ನೋಡ್ರಿ, ಯಾವ ರಾಜ್ಯ ಬ್ಯಾಸಿಲಸ್ ಸಬ್ಟಿಲೀಸ್ ಅನ್ನ ತನ್ನ ರಾಜ್ಯದ ಸೂಕ್ಷ್ಮ ಜೀವಿ ಅಂತೇಳಿ ಘೋಷಣೆ ಮಾಡಿದೆ? ಯಾವ ರಾಜ್ಯ? ಕೇರಳ, ಮಹಾರಾಷ್ಟ್ರ, ತಮಿಳುನಾಡು, ಒರಿಸ್ಸಾ. ರೈಟ್ರಿ. ಸೊ ಯಾವ ರಾಜ್ಯ ರೀ? ಕೇರಳ ರಾಜ್ಯ ಅಧಿಕೃತವಾಗಿ ಬ್ಯಾಸಿಲಸ್ ಸಬ್ಟಿಲೀಸ್ ಅನ್ನ ತನ್ನ ಸೂಕ್ಷ್ಮ ಜೀವಿ ಒಂದು ರಾಜ್ಯದ ಪ್ರತೀಕ ಅಂತ ಹೇಳಿ ಅದನ್ನ ಘೋಷಣೆ ಮಾಡಲಾಗಿದೆ ಅಂತ ಹೇಳ್ಬೋದು. ಇದು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಮೀರ್ ಅಲಂ ಟ್ಯಾಂಕ್ ಯಾವ ನಗರದಲ್ಲಿದೆ? ನೋಡ್ರಿ, ಮೀರ್ ಅಲಂ ಟ್ಯಾಂಕ್ ಇತ್ತೀಚೆಗೆ ಬಹಳಷ್ಟು ಸುದ್ದಿಯಲ್ಲಿ ಇರ್ತಕ್ಕಂಥ ಒಂದು ವಿಷಯವಾಗಿತ್ತು. ಅದು ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ? ಯಾವ ನಗರದಲ್ಲಿ? ನವದೆಹಲಿ, ಚೆನ್ನೈ, ಕೋಲ್ಕತ್ತಾ, ಹೈದರಾಬಾದ್. ಸೊ ಮೀರ್ ಅಲಂ ಕೆರೆ ಎಲ್ಲಿ, ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಅಂದ್ರೆ ಹೈದರಾಬಾದ್ ನಲ್ಲಿ ಕಂಡು ಬರ್ತದೆ. ಮೂಸಿ ನದಿಯ ದಕ್ಷಿಣದಲ್ಲಿ ಈ ಒಂದು ಕೆರೆಯನ್ನ ಮಾಡಬಹುದು. ಇದು ಹೈದರಾಬಾದ್ ನಿಜಾಂ 3ನೇ ಅಸಫ್ ಜಾನ ಕಾಲದಲ್ಲಿ ಈ ಒಂದು ಕೆರೆಯನ್ನ ನಿರ್ಮಾಣ ಮಾಡಲಾಯಿತು ಅಂತ ಹೇಳ್ಬೋದು. ಸೊ ಅವರ ಮಂತ್ರಿಯಾಗಿದ್ದ ಮೀರ್ ಅಲಂ ಬಹದ್ದೂರ್ ಅವರ ಹೆಸರಿನಲ್ಲಿ ಈ ಒಂದು ಕೆರೆಯನ್ನ ನಿರ್ಮಾಣ ಮಾಡಿದ್ರಿಂದಾಗಿ ಮೀರ್ ಕರೆಯಲಾಗ್ತದೆ. ಆದ್ಮೇಲೆ ನಮ್ಮ ಮೊಬೈಲ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಡ್ರಿ. ಆಮೇಲೆ ಇವೆಲ್ಲ PDF ಗಳನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಾವು ಅದನ್ನ ಅಪ್ಲೋಡ್ ಮಾಡ್ತೀವಿ. ತಾವೆಲ್ಲ ಯಾರು ವಿಡಿಯೋ ನೋಡಿದಿರಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇದರ PDF ಅನ್ನ ತೆಗೆದುಕೊಳ್ಬಹುದು. ಆಮೇಲೆ ಇಂಥ ಪ್ರತಿ ವಿಡಿಯೋಗಳನ್ನ ನಾನು ಇಲ್ಲಿ ಅಪ್ಲೋಡ್ ಮಾಡ್ತೀನಿ. ಗೌರ್ಮೆಂಟ್ ಅಲ್ಲಿ ಏನ್ ಕ್ವಶನ್ ಬರ್ತವೆ ಅದೇ ಕ್ವಶನ್ ಗಳನ್ನ ನಾವು ಇದರಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಅವ್ರು ಹೇಳ್ತಾರೆ ಅನ್ನೋದು
ಡಿಟೇಲ್